ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳನ್ನ. ಓಕೆ, ಸೊ ಹಾಗಾಗಿ ಇದು ಒಂದು 16ನೇ ಕ್ಲಾಸ್ ಆಗಿದೆ. ಆಲ್ರೆಡಿ ನಾವು 15 ಕ್ಲಾಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೋಬಹುದಾಗಿದೆ. ಓಕೆ, ಸೊ ಜೊತೆಗೆ ಟಾಪಿಕ್ ಆಗಿದೆ ಇವತ್ತು 11ನೇ ಅಧ್ಯಾಯದಲ್ಲಿ ಬರುವಂತ ಮಾನವ ಅಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ MCQಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎಸ್, ನೋಡ್ತಾ ಹೋಗೋಣ. 315ನೇ ಪ್ರಶ್ನೆ, ದೀಕ್ಷಾ ಪೋರ್ಟಲ್ ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ದೀಕ್ಷಾ ಪೋರ್ಟಲ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಈ ದೀಕ್ಷಾ ಪೋರ್ಟಲ್ ಇದೆಯಲ್ಲ, ಇದು ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಪೋರ್ಟಲ್ ಅಥವಾ ವೇದಿಕೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಎಜುಕೇಶನ್ ಅಥವಾ ಶಿಕ್ಷಣ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಇದೊಂದು ಇ ಡಾಕ್ಯುಮೆಂಟ್ ಅಂತ ಕರಿತೀವಿ ಅಥವಾ ಈ ಸಬ್ಜೆಕ್ಟ್ ಅಂತ ಕರೀತಾರೆ. ಈ ಅಂದ್ರೆ ಎಲೆಕ್ಟ್ರಾನಿಕ್ ಕಂಟೆಂಟ್ ಅಂತ ಕರೀತಾರೆ. ಏನ್ ದೀಕ್ಷಾ ಅಂದ್ರೆ ನೋಡಿ, ದೀಕ್ಷಾ ಫುಲ್ ಫಾರ್ಮ್ ಬಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಅಂತ ಕರೀತಾರೆ. ಓಕೆ, ಇದೇನಂದ್ರೆ ವಿಶೇಷವಾಗಿ ಭಾರತದಲ್ಲಿ ಶಾಲಾ ಶಿಕ್ಷಣಕ್ಕಾಗಿ ಒಂದು ರಾಷ್ಟ್ರ ಒಂದು ಡಿಜಿಟಲ್ ವೇದಿಕೆಯಾಗಿ ಏನ್ ಮಾಡುತ್ತೆ, ಆಕ್ಚುಲಿ ಈ ಒಂದು ದೀಕ್ಷಾ ಒಂದು ಪ್ಲಾಟ್ಫಾರ್ಮ್ ಏನಂದ್ರೆ ಕೆಲಸ ಮಾಡ್ತಾ ಹೋಗುತ್ತೆ. ಇದನ್ನ ಶಿಕ್ಷಣ ಸಚಿವಾಲಯ ಮಾಡುತ್ತೆ. ಆಕ್ಚುಲಿ ದೀಕ್ಷಾ ಪೋರ್ಟಲ್ ಲಾಂಚ್ ಮಾಡಿದೆ. ಜೊತೆಗೆ ಇದೊಂದು ಮೊಬೈಲ್ ಆಪ್ ಕೂಡ ಇದೆ. ಓಕೆನಾ, ಸೊ ಏನಂದ್ರೆ ವಿಶೇಷವಾಗಿ ರಾಷ್ಟ್ರ ಮಟ್ಟದ ಸಂಸ್ಥೆಗಳು ಸೃಷ್ಟಿಸಿರುವಂತಹ ಅನೇಕ ಈ ಪುಸ್ತಕಗಳು ಅಂದ್ರೆ ಈ ಬುಕ್ಸ್, ಎಲೆಕ್ಟ್ರಾನಿಕ್ ಬುಕ್ಸ್ ಗಳನ್ನ ಮತ್ತೆ ವಿಷಯಗಳ ಭಂಡಾರ ಏನಂದ್ರೆ ಆಕ್ಚುಲಿ ನಮಗೆ ಈ ಒಂದು ದೀಕ್ಷಾ ಪೋರ್ಟಲ್ ಕಾಣ್ತಾ ಹೋಗ್ತೀವಿ ನಾವು. ಹೌದಾ, ಏನಂದ್ರೆ ಇದನ್ನ ಜಸ್ಟ್ QR ಕೋಡ್ ಮುಖಾಂತರ ದೀಕ್ಷಾ ಪೋರ್ಟಲ್ ಮುಖಾಂತರ ಆಕ್ಚುಲಿ ಒಂದು ಈ ಕಂಟೆಂಟ್ ಗಳನ್ನ ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಓಕೆನಾ, ಅದೇ ರೀತಿ ನೋಡಿ ಏನಂದ್ರೆ ವಿಶೇಷವಾಗಿ ಇಲ್ಲಿ ಪ್ರೀ ಸ್ಕೂಲ್ ಇಂದ ಅಂದ್ರೆ ಏನು ಪ್ರೀ ಸ್ಕೂಲ್ ಇಂದ 12th ಸ್ಟ್ಯಾಂಡರ್ಡ್ ಏನಂದ್ರೆ ಆಕ್ಚುಲಿ ಸುಮಾರು 10 ಭಾರತೀಯ ಭಾಷೆಗಳಲ್ಲಿ ಯಾವ್ದು ಕನ್ನಡ, ಹಿಂದಿ, ಇಂಗ್ಲಿಷ್, ಮಲಯಾಳಂ, ಮರಾಠಿ, ತಮಿಳು, ಉರ್ದು, ಸಂಸ್ಕೃತ, ತೆಲುಗು, ಮರಾಠಿ ಜೊತೆಗೆ 3 ವಿದೇಶಿ ಭಾಷೆಗಳಿರುವಂತಹ ಅರೇಬಿಕ್, ಫ್ರೆಂಚ್ ಮತ್ತೆ ಪರ್ಷಿಯನ್ ಭಾಷೆಯಲ್ಲಿ ಆಕ್ಚುಲಿ ಸುಮಾರು 569 ಏನಂದ್ರೆ ಪಠ್ಯ ಪುಸ್ತಕಗಳಿಂದ ಆಕ್ಚುಲಿ ನಮಗೆ ಈ ಒಂದು ಏನಂದ್ರೆ ದೀಕ್ಷಾ ಪೋರ್ಟಲ್ ಸಿಗ್ತಾ ಹೋಗುತ್ತೆ. ಒಂದಂದ್ರೆ ಜಸ್ಟ್ ಏನಂದ್ರೆ ಇದೊಂದು ಈ ಬುಕ್ಸ್ ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ಬುಕ್ಸ್ ಸಿಗುವಂತದ್ದು ಏನಂದ್ರೆ ಈ ಒಂದು ದೀಕ್ಷಾ ಪೋರ್ಟಲ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಇದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅಂದ್ರೆ ಪೋಷಕರಿಗೆ ಅಂದ್ರೆ ಸಹಕಾರಿಯಾಗುವಂತ ಒಂದು ಪೋರ್ಟಲ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಇದು ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 316 ಪ್ರಶ್ನೆ, ಪ್ರಾಜೆಕ್ಟ್ ವೀರಗಾಥ 5.0 ರ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಪ್ರಾಜೆಕ್ಟ್ ವೀರಗಾಥ ಅಂತ ಮಾಡಿದ್ದಾರೆ. ಏನಿದು ವೀರಗಾಥ? ನೋಡಿ, ಹೆಸರಲ್ಲಿ ಹೇಳ್ತದೆ ವೀರ ಅಂತಂದ್ರೆ ಸೂರ ಅಲ್ವಾ, ಶೌರ್ಯ ಅಂತ ಹೇಳ್ತಿರೋ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ವಿದ್ಯಾರ್ಥಿಗಳಲ್ಲಿ ಶೌರ್ಯ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಜಾಗೃತಿ ಮೂಡಿಸಿ ದೇಶಭಕ್ತಿಯನ್ನು ಬೆಳೆಸುತ್ತದೆ ಅಂದ್ರೆ ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ ವೀರಗಾಥದ ಒಂದು ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಇದನ್ನ ವಿಶೇಷವಾಗಿ ನಮ್ಮ ಒಂದು ಏನು ಭಾರತದ ಸರ್ಕಾರ ಮಾಡುತ್ತೆ, ಪ್ರಾಜೆಕ್ಟ್ ವೀರಗಾಥ 5.0 ಅಂತ ಮಾಡಿದೆ. ಇದೇನಂದ್ರೆ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯ ಅಥವಾ ಏನು ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಇದೆಯಲ್ಲ ಅದು, ಮತ್ತು ಎಜುಕೇಶನ್ ಮಿನಿಸ್ಟ್ರಿ ಅಂದ್ರೆ ಆಕ್ಚುಲಿ ಏನ್ ಮಾಡಿದೆ, ಎರಡು ಕೂಡ್ಕೊಂಡು ಅದರಲ್ಲಿ ಬರುವಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ ವೀರಗಾಥ 5.0 ಅಂತ ಮಾಡಿದ್ದಾರೆ. ಏನ್ ಮಾಡುತ್ತೆ ನೋಡಿ, ಆಕ್ಚುಲಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂದ್ರೆ ವಿಶೇಷವಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಶೌರ್ಯ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು, ಜೊತೆಗೆ ವೀರರ ಜೀವನ ಕಥೆಗಳ ಮೂಲಕ ಅವರನ್ನ ಪ್ರೇರೇಪಿಸುವಂತದ್ದು, ಹಾಗೆ ದೇಶಭಕ್ತಿಯನ್ನ ಬೆಳೆಸುವಂತದ್ದು, ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಬರವಣಿಗೆ ಕೌಶಲ್ಯಗಳನ್ನು ಹೆಚ್ಚಿಸುವಂತ ಆಕ್ಚುಲಿ ಈ ಒಂದು ಕಾರ್ಯಕ್ರಮದ ಅಥವಾ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶವಾಗಿದೆ. ಓಕೆನಾ, ಸೊ ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಇದನ್ನ ಮೈ ಗವರ್ಮೆಂಟ್ ಪೋರ್ಟಲ್ 5.0 ಏನ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ವಿದ್ಯಾರ್ಥಿಗಳ ಅವರ ಒಂದು ಕವನಗಳ ಮುಖಾಂತರ, ಪ್ರಬಂಧಗಳ ಮುಖಾಂತರ, ಚಿತ್ರಗಳ ಮುಖಾಂತರ ಆಕ್ಚುಲಿ ಒಂದು ಪ್ರಸ್ತುತಪಡಿಸಿಕೊಳ್ಳಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ಪ್ರಾಜೆಕ್ಟ್ ವೀರಗಾಥ 5.0 ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 317 ಪ್ರಶ್ನೆ, ಶ್ರೀ ಆಲೂರು ವೆಂಕಟರಾಯ್ ಅಂತ ಕರಿತೀವಿ ಅಲ್ವಾ. ಆಲೂರು ವೆಂಕಟರಾಯ್ ಅಥವಾ ವೆಂಕಟರಾವ್ ಭಾಷಾ ಕೌಶಲ ತರಬೇತಿ ಕೇಂದ್ರಗಳ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಏನಂದ್ರೆ ಆಕ್ಚುಲಿ ಈ ಒಂದು ಆಲೂರು ವೆಂಕಟರಾಯರ್ ಅಂದ್ರೆ ಒಂದು ಭಾಷಾ ಕೌಶಲ ತರಬೇತಿನ ಕೇಂದ್ರ ತೆರಿತಾ ಇದ್ದಾರೆ. ಸೊ ಹಾಗಾದ್ರೆ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ವಿಶೇಷವಾಗಿ ಅಂದ್ರೆ ಭಾಷಾ ಕೌಶಲ್ಯ ಅಂದ್ರೆ ಲ್ಯಾಂಗ್ವೇಜ್ ಸ್ಕಿಲ್ ಅನ್ನ ಮತ್ತೆ ಉತ್ತಮ ಸಂವಹನ ಕೌಶಲ್ಯ ಬೆಳೆಸೋದೇನಂದ್ರೆ ಆಕ್ಚುಲಿ ಈ ಒಂದು ಭಾಷಾ ಕೌಶಲ್ಯ ಕೇಂದ್ರಗಳ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ. ಸೊ ಏನು ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ್ಯ ತರಬೇತಿ ಕೇಂದ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದಾ, ಇದು ಯಾರಿಗಂದ್ರೆ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಶಿಕ್ಷಣದಲ್ಲಿ ಭಾಷೆಗಳನ್ನ ಬೋಧಿಸುವ ಗುಣಮಟ್ಟವನ್ನು ತೋರಿಸಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಕನ್ನಡದ ನಮ್ಮ ಕುಲಪುರೋಹಿತರಾಗಿರುವಂತಹ ಶ್ರೀ ಆಲೂರು ವೆಂಕಟರಾವ್ ಅವರ ಹೆಸರಲ್ಲಿ ಅಂತಂದ್ರೆ ಈ ಒಂದು ಆಲೂರು ವೆಂಕಟರಾವ್ ಭಾಷಾ ಕೌಶಲ್ಯ ತರಬೇತಿ ಕೇಂದ್ರ ತೆರಿತೀವಿ ಅಂತ ಹೇಳ್ತಾರೆ.
ಓಕೆನಾ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ವಿಶೇಷವಾಗಿ ಕಲಿಕೆಯನ್ನ ಸುಗಮಗೊಳಿಸ್ತಾರೆ, ಜೊತೆಗೆ ಒಂದು ಗುಡ್ ಕಮ್ಯುನಿಕೇಶನ್, ಉತ್ತಮ ಸಂವಹನ ಕೌಶಲ್ಯಗಳನ್ನು ಬೆಳೆಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಶಾಲಾ ಶಿಕ್ಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೋಡಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಹೋಗಿದ್ದಾರೆ. ಇನ್ನೊಂದು ಆಂಗ್ಲ ಭಾಷಾ ಅಥವಾ ಭಾಷಾಕೋಶ ಅಂತ ಮಾಡಿದ್ದಾರೆ. ಇದೇನಂದ್ರೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಏನು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಯನ್ನು ಬೆಂಬಲಿಸಕ್ಕೆ ಏನಂದ್ರೆ ಆಕ್ಚುಲಿ ಒಂದು ಆಂಗ್ಲ ಭಾಷೆ ಅಥವಾ ಭಾಷಾಕೋಶ ಅಂತ ಮಾಡಿದ್ದಾರೆ. ಇದೇನಾಗುತ್ತೆ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಇಂಗ್ಲಿಷ್ ಮಾಧ್ಯಮ ಶಿಕ್ಷಕರಿಗೆ ಅಂದ್ರೆ ಬಹಳಷ್ಟು ಹೆಲ್ಪ್ ಆಗುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಾ ಹೋಗ್ತಾರೆ. ಮತ್ತೆ ಜೊತೆಗೆ ಗೊತ್ತಿರಲಿ, ಈ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ್ಯ ತರಬೇತಿ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಭಾಷಾ ಪ್ರಯೋಗಗಳು ಕೂಡ ರಚನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಕಥಾ ಸಂಗ್ರಹಗಳು ಕೂಡ ಏನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ನೋಡಿ ಆಕ್ಚುಲಿ ಇಂಗ್ಲಿಷ್ ಭಾಷಾ ವಿಸ್ತರಣಾ ಕೋರ್ಸ್ ಅಂತ ಮಾಡಿದ್ದಾರೆ. ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಕ್ಸ್ಟೆನ್ಷನ್ ಕೋರ್ಸ್ ಅಂತ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಏನಂದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಏನಂದ್ರೆ ಸುಮಾರು ಏನ್ ಮಾಡ್ತಾರೆ ಇಂಗ್ಲಿಷ್ ಭಾಷಾ ಕೌಶಲ್ಯದ ಬಗ್ಗೆ ತರಬೇತಿ ಕೊಡ್ತಾ ಹೋಗ್ತಾರೆ. ಸುಮಾರು 7 ವಾರಗಳ ಆನ್ಲೈನ್ ಅಂದ್ರೆ ಅವರಿಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ದಟ್ ಈಸ್ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 318ನೇ ಪ್ರಶ್ನೆ. ಕಲಿಕಾ ದೀಪ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಕೇಳಿದ್ದಾರೆ. ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಕಲಿಕಾ ದೀಪ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಇದ್ರ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂದ್ರೆ ನೋಡಿ ಆಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಇದೆಯಲ್ಲ, ಅದರ ಆಧಾರಿತ ಪರಿಹಾರಗಳ ಮೂಲಕ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಭಾಷೆಯನ್ನು ಉತ್ತಮಗೊಳಿಸುವುದು ಆಕ್ಚುಲಿ ಒಂದು ಕಲಿಕಾ ದೀಪದ ಮುಖ್ಯ ಉದ್ದೇಶವಾಗಿದೆ ಅಂತ ಕರೀತಾರೆ. ಅಂದ್ರೆ ಮೇಜರ್ ಆಗಿ ಇಲ್ಲಿ ಏನಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡಿದ್ರೆ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಭಾಷೆಯನ್ನ ಉತ್ತಮಗೊಳಿಸುವುದು ಈ ಒಂದು ಕಲಿಕಾ ದೀಪ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದನ್ನೇನಂದ್ರೆ 2025-26 ಸಾಲಿನ ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಹೊಸ ಸ್ಕೀಮ್ ಆಗಿದೆ. ಅದು ಕಲಿಕಾ ದೀಪ ಕಾರ್ಯಕ್ರಮ ಅಂತ ಕರೀತಾರೆ. ಇದನ್ನೇನಂದ್ರೆ ಒಂದು ಏಕ್ ಸ್ಟೆಪ್ ಫೌಂಡೇಶನ್ ಸಹಯೋಗದೊಂದಿಗೆ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯ ಉದ್ದೇಶ ಅಂದ್ರೆ ನೋಡಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡೇನಂದ್ರೆ ವಿದ್ಯಾರ್ಥಿಗಳ ಪರಿಹಾರಗಳನ್ನ ಮತ್ತು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸನ ಮತ್ತು ವಿಶೇಷವಾಗಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನ ಓದಲು ಮತ್ತು ಪ್ರಮುಖ ಗಣಿತ ಕೌಶಲ್ಯಗಳೇನೆಂದ್ರೆ ಅಭಿವೃದ್ಧಿಪಡಿಸಕ್ಕೆ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಓಕೆನಾ. ಹಾಗಾಗಿ ಅಂದ್ರೆ ವಿಶೇಷವಾಗಿ ನೋಡಿ ಆಕ್ಚುಲಿ ಇದು 4ರಿಂದ 6ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಡೆವಲಪ್ಮೆಂಟ್ ಆಗುವಂತ ಹೇಳ್ತಾರೆ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಕಲಿಕಾ ದೀಪ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಓಕೆನಾ. ಸೊ ಅದೇ ರೀತಿ ನೋಡಿ ಸೆಂಟ್ರಲ್ ಗವರ್ನಮೆಂಟ್ ಬಂದಾಗ ನಿಪುಣ್ ಭಾರತ್ ಅಂತ ಸ್ಕೀಮ್ ಇದೆ, ಕೇಳಿದಿರಾ? ನಿಪುಣ್ ಭಾರತ್ ಅಂತ ಇದೆಯಲ್ಲ, ಸೊ ಅದು ಕೂಡ ಸೇಮ್. ಇಲ್ಲಿ ಏನ್ ಮಾಡ್ತಾರೆ ನ್ಯೂಮರಸಿ ಮತ್ತೆ ಏನಂದ್ರೆ ಲ್ಯಾಂಗ್ವೇಜ್ ಅನ್ನ ಇದು ಮಾಡೋದು ಆಕ್ಚುಲಿ ನಿಪುಣ್ ಭಾರತ ಒಂದು ಕೇಂದ್ರ ಸರ್ಕಾರ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ರಿಗಾರ್ಡಿಂಗ್ ದ ಕಲಿಕಾ ದೀಪ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 319ನೇ ಪ್ರಶ್ನೆ. ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಏನಿದೆ ನೋಡಿ ದೇಶದಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ಸ್ಪೈರ್ ಪ್ರಶಸ್ತಿ ಮನಕ್ ಅಥವಾ ಮಾನಕ್ ಪ್ರಶಸ್ತಿ ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡ್ತಾರೆ ಅಂತ ಕೇಳ್ತಾರೆ. ಇದನ್ನು ವಿಶೇಷವಾಗಿ ಬಂದಾಗ ನಮ್ಮ ದೇಶದ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇದೆಯಲ್ಲ, ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಆಕ್ಚುಲಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಪ್ರಶಸ್ತಿ ಇನ್ಸ್ಪೈರ್ ಅವಾರ್ಡ್ಸ್ ಮನಕ್ ಅಂತ ಕರೀತಾರೆ. ಇದನ್ನ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇಲಾಖೆ ಏನ್ ಮಾಡುತ್ತೆ ಇದೊಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಅಂದ್ರೆ ಸೊ ವಿದ್ಯಾರ್ಥಿಗಳಿರುವಂತಹ ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳು ಅಂದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಗಳ ಕುರಿತು ಅಂದ್ರೆ ತಮ್ಮಲ್ಲಿ ಒಂದು ನವೀನ ಅಂದ್ರೆ ವೆರಿ ಕ್ರಿಯೇಟಿವ್ ಅಥವಾ ನ್ಯೂ ಆಗಿರುವಂತಹ ಮತ್ತೆ ಕ್ರಿಯೇಟಿವ್ ಆಗಿರುವಂತಹ ಆಲೋಚನೆಗಳನ್ನು ಬೆಳೆಸುತ್ತದೆ ಆಕ್ಚುಲಿ ಈ ಒಂದು ಇನ್ಸ್ಪೈರ್ಡ್ ಅವಾರ್ಡ್ಸ್ ಮನಕದು ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಯಾರೆಲ್ಲ ಸರ್ಕಾರಿ ಶಾಲೆ ಆಗಿರ್ಬೋದು ಅನುದಾನ ಶಾಲೆ ಏನ್ ಮಾಡ್ತಾರೆ ಓದ್ತಿರೋ ಮಕ್ಕಳು ಅಂದ್ರೆ ಸುಮಾರು 5 ಅತ್ಯುತ್ತಮಗಳ ಆಲೋಚನೆಗಳು ನಮ್ಮ ದೇಶದಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಕಾಲ್ಡ್ ದ ಇನ್ಸ್ಪೈರ್ಡ್ ಅವಾರ್ಡ್ಸ್ ಮಾನಕ್ ಅಂತ ಕರೀತಾರೆ. ನೋಡಿ ಇನ್ಸ್ಪೈರ್ ಅಂದ್ರೆ ಗೊತ್ತಿರಬೇಕು ನಮಗೆ, ಫುಲ್ ಫಾರ್ಮ್ ಬಂದು ಇನೋವೇಷನ್ ಇನ್ ಸೈನ್ಸ್ ಪರ್ಸ್ಯೂಟ್ ಫಾರ್ ಎ ಇನ್ಸ್ಪೈರ್ಡ್ ರಿಸರ್ಚ್ ಅಂತ ಕರೀತಾರೆ. ಇದಂದ್ರೆ ಒನ್ ಆಫ್ ದಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಫಾರ್ ದಿ ಮಿನಿಸ್ಟ್ರಿ ಆಫ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ ಸೈನ್ಸ್ ಆಗಿದೆ. ಅದೇ ರೀತಿ ಇನ್ಸ್ಪೈರ್ಡ್ ಅವಾರ್ಡ್ಸ್ ಮಾನಕ್ ಅಂದ್ರೆ ಮಿಲಿಯನ್ ಮೈಂಡ್ಸ್ ಅಗ್ಯುಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಜ್ ಅಂತ ಕರೀತಾರೆ. ಇವೆಲ್ಲ ಕೂಡ ಅವಾರ್ಡ್ ಕೊಡೋದಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಡುತ್ತೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 320ನೇ ಪ್ರಶ್ನೆ. ಅಟಲ್ ಟಿಂಕರಿಂಗ್ ಲ್ಯಾಬ್ ಅಥವಾ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅನ್ನ ಡ್ಯಾಶ್ ಮಿಷನ್ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ನೋಡಿ ನಮಗೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಯಾವ್ದು ಅಟಲ್ ಇನ್ನೋವೇಷನ್ ಮಿಷನ್ ಅಥವಾ ಕನ್ನಡದಲ್ಲಿ ಅಟಲ್ ನಾವೀನ್ಯತಾ ಮಿಷನ್ ಅಂತ ಕರೀತಾರೆ. ಇದರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಸರ್ಕಾರಿ ಪ್ರೌಢಶಾಲೆಗಳು ಏನ್ ಮಾಡ್ತಾರೆ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ಓಪನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಏನ್ ಮಾಡ್ತಾರೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಯಾವಾಗ 2016 ಒಂದು ಸ್ಕೀಮ್ ಮಾಡ್ತಾರೆ, ಅದು ಅಟಲ್ ಇನ್ನೋವೇಷನ್ ಮಿಷನ್ ಅಂತ ಕರೀತಾರೆ. ಅಟಲ್ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಆಕ್ಚುಲಿ ಶಾಲೆಗಳಲ್ಲಿ ಒಂದು ಇನ್ನೋವೇಷನ್ ಮಿಷನ್ ಏನಂದ್ರೆ ಲ್ಯಾಬ್ ತಿರೋದು ಮುಖ್ಯ ಉದ್ದೇಶವಾಗಿದೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಮಾಡ್ತಾ ಹೋಗ್ತಾರೆ. ಓಕೆನಾ. ಇದರ ಮುಖ್ಯ ಉದ್ದೇಶ ಅಂದ್ರೆ ಭಾರತದಲ್ಲಿ ಶಾಲೆಗಳಲ್ಲಿ ಅಟಲ್ ಟಿಂಕರಿಂಗ್ ಪ್ರಯೋಗಗಳನ್ನ ಸ್ಥಾಪನೆ ಮುಖಾಂತರ ಸೊ ಯುವ ವಿದ್ಯಾರ್ಥಿಗಳಲ್ಲಿ ಮನಸ್ಸಿನಲ್ಲಿ ಕುತೂಹಲ, ಸೃಜನಶೀಲತೆ
ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವಂಥದ್ದು, ಜೊತೆಗೆ ವಿನ್ಯಾಸ ಮನೋಭಾವ ಆಗಿರ್ಬೋದು, ಗುಣಾತ್ಮಕ ಚಿಂತನೆ ಆಗಿರ್ಬೋದು, ಹಾಗೆ ಹೊಂದಾಣಿಕೆ ಕಲಿಯುವಂತಹ ಕಲಿಕೆಯನ್ನು ಕೌಶಲ್ಯ ಬೆಳೆಸುವುದರ ಆಕ್ಚುಲಿ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಲ್ಲಿ ಹೇಳಿಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ವಿಶೇಷವಾಗಿ ಪ್ರೌಢಶಾಲೆಗಳಲ್ಲಿ ಇರುವಂತಹ ಒಂದು ಲ್ಯಾಬ್ ಆಗಿರುತ್ತೆ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅಂದ್ರೆ ಅಟಲ್ ಇನೋವೇಷನ್ ಮಿಷನ್ಸ್ ಅಲ್ಲಿ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಅದು ವಿಶೇಷವಾಗಿ ಪ್ರೌಢಶಾಲೆಗಳಲ್ಲಿ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ 320 ಪ್ರಶ್ನೆ ಇಲ್ಲಿ ನೋಡಿ, ವಿಜಯೀ ಭವ ಮತ್ತು 2.0 ಒಂದು ಡಿಜಿಟಲ್ ಶಿಕ್ಷಣದ ಉಪಕ್ರಮ ಆಗಿದೆ. ಇದರ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಬಹಳ ಕಡೆ ಎಲ್ಲ ಫೆಮಿಲಿಯರ್ ಆಗಿರ್ತೀರಾ. ವಿಜಯೀ ಭವ ಏನು ಮಾಡಿದೆ, ಒಂದು ಯೂಟ್ಯೂಬ್ ಚಾನಲ್ ಇದೆ, ಕೇಳಿದಿರಾ? ಯೂಟ್ಯೂಬ್ ಚಾನಲ್ ಇದೆ, ಇದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಓಕೆನಾ. ಸೊ ಅಂದ್ರೆ ವಿಶೇಷವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಏನ್ ಮಾಡ್ತಾರೆ, ಆಕ್ಚುಲಿ ಇದರಲ್ಲಿ ಒಂದು PDF ಗಳ ಕೊಡ್ತಾ ಹೋಗ್ತಾರೆ, ಆನ್ಲೈನ್ ಯೂಟ್ಯೂಬ್ ಕ್ಲಾಸ್ಗಳು ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ವಿಜಯ ಭವ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ವಿಜಯ ಭವ ಟೆಲಿಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಹೋಗ್ತಾರೆ. ವಿಜಯ ಭವ 2.0 ಡಿಜಿಟಲ್ ಶಿಕ್ಷಣ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ ಸೊ ಎಲ್ಲವನ್ನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಕ್ಲಾಸ್ಗಳು ಕೊಡ್ತಾ ಹೋಗ್ತಾರೆ, PDF ಗಳು ಸೆಂಡ್ ಮಾಡ್ತಾ ಹೋಗ್ತಾರೆ. ಇಲ್ಲೊಂದು ಡೇ ಇಟ್ಕೊಂಡು ನೋಡಿ, ದೇಹದೊಂದಿಗೆ ದಿನ ಅರಳಿ ಅಂತ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಮಣ್ಣಿನ ಮಕ್ಕಳು ಅಂತ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ UPSC KPSC ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಮಾಡಿದರೆ ಅದು ವಿಜಯ ಭವ ಟೆಲಿಗ್ರಾಮ್ ಚಾನಲ್ ಅಂತ ಇದೆ ನೋಡಿ. ಇಲ್ಲಿ ಎಲ್ಲಾ ತರದ ನಿಮಗೆ PDF ಗಳನ್ನ ಫ್ರೀ ಆಗಿ PDF ಗಳು ಕಳಿಸ್ತಾ ಹೋಗ್ತಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ರೀಸೆಂಟ್ ಅಂತ ಎಕ್ಸಾಮ್ಸ್ ಆಗಿರ್ಬೋದು. ಓಕೆ, ಸೊ ಯಾವುದೊಂದು ಟಾಪಿಕಲ್ ನೋಟ್ಸ್ ಆಗಿರಲ್ಲ ಕೂಡ ಕಳಿಸ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ವಿಜಯ್ ಭವ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ವಿಜಯ್ ಭವ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಅದೇ ರೀತಿ ನೋಡಿ, ಏನು DSRT ಗೊತ್ತಲ್ವಾ? DSRT ಅಂದ್ರೆ ರಾಜ್ಯ ಶೈಕ್ಷಣಿಕ ಸಂಶೋಧನಾ ತರಬೇತಿ ಇಲಾಖೆ ಏನ್ ಮಾಡಿದೆ, ಆಕ್ಚುಲಿ ಸಂಬಂಧಪಟ್ಟಂತೆ ಒಂದು ಬಾಳಿಗೆ ಬೆಳಕು ಪ್ರಾಥಮಿಕ ಮತ್ತು ಸವಿಬರ ಅಭ್ಯಾಸಗಳ ಪುಸ್ತಕಗಳನ್ನ ಪ್ರಕಟ ಮಾಡ್ತಿದೆ. ನಿಮ್ಗೆಲ್ಲ ಒಂದ್ಸಲ ಎಕ್ಸಾಮ್ ಕೇಳಬಹುದು, ಗೊತ್ತಿರಬೇಕಾಗುತ್ತೆ, ನೋಡ್ಕೊಳ್ಳೋದೇ. ಅದೇ ರೀತಿ ಇನ್ನೊಂದೇನಂದ್ರೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಅಂದ್ರೆ ಕರ್ನಾಟಕ ಕರಿಯರ್ ಪ್ಲಾನಿಂಗ್ ಪ್ರೋಗ್ರಾಮ್ ಅಂತ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ನನ್ನ ಕೆಲಸ ನನ್ನ ಆಯ್ಕೆ ಅಂತ ಪುಸ್ತಕ ಪ್ರಕಟಣೆ ಮಾಡ್ತಾ ಹೋಗ್ತಾರೆ. ಸೊ ಎರಡು ಕೂಡ ನಿಮಗೆ ಎಕ್ಸಾಮ್ ಕೇಳಬಹುದು, ಗೊತ್ತಿರಲಿ, ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, 322ನೇ ಪ್ರಶ್ನೆ. ದೀಪಿಕಾ ಯೋಜನೆಯಡಿ ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ ಎಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂತ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಒಂದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು, ಸ್ಕೀಮ್ ಅಂತ ಹೇಳ್ಬೋದು. ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಈ ದೀಪಿಕಾ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ, ವಿದ್ಯಾರ್ಥಿ ವೇತನ ಎಷ್ಟು ಕೊಡ್ತಾರೆ ಅಂದ್ರೆ 30,000 ರೂಪಾಯಿ ಕೊಡ್ತಾರೆ ಪ್ರತಿ ಸ್ಟೂಡೆಂಟ್ಗೆ ವರ್ಷಕ್ಕೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ ಇದ್ರಲ್ಲಿ ನಮಗೆ ಏನಂತೆ, ಇದನ್ನ 2025-26 ಸಾಲಿನಲ್ಲಿ ಆಕ್ಚುಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಇದೆಯಲ್ಲ, ಅದರಲ್ಲಿ ಅಂದ್ರೆ ಆಕ್ಚುಲಿ ಒಂದು ದೀಪಿಕಾ ಅಂತ ಏನ್ ಮಾಡ್ತಾರೆ, ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡ್ತಾರೆ. ಯಾರಿಗೆ ಕೊಡ್ತಾರೆ ನೋಡಿ, ಇದು ವಿಶೇಷವಾಗಿ ಪ್ರತಿ ವಿದ್ಯಾರ್ಥಿ ಕೊಡ್ತಾ ಹೋಗ್ತಾರೆ. ಎಷ್ಟು? 30,000 ರೂಪಾಯಿ ಕೊಡ್ತಾರೆ, 30,000 ಕೊಡ್ತಾರೆ ವಿದ್ಯಾರ್ಥಿಗೆ ವರ್ಷಕ್ಕೆ, ಗೊತ್ತಿರ್ಬೇಕು ನಿಮಗೆ. ದಟ್ ಇಸ್ ಕಾಲ್ಡ್ ದ ದೀಪಿಕಾ ಸ್ಕಾಲರ್ಶಿಪ್ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬೇರೆ ಮಾಡಿದ್ದಾರೆ ನೋಡಿ, ಆಕ್ಚುಲಿ ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ, ಚೆವೆನಿಂಗ್ ಕರ್ನಾಟಕ ಸ್ನಾತಕೋತ್ತರ ಪದವಿ ಅಂತ ಮಾಡಿದ್ದಾರೆ. ಇದೇನಂದ್ರೆ ಇದು ಕೂಡ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಮತ್ತು ಏನು ಬ್ರಿಟಿಷ್ ಕೌನ್ಸಿಲ್ ಜೊತೆಗೆ ಆಕ್ಚುಲಿ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಪದವಿ ಪಡೆದಂತ 5 ಪ್ರತಿ ವಿದ್ಯಾರ್ಥಿ ಏನ್ ಮಾಡ್ತಾರೆ ಆಕ್ಚುಲಿ, ಸೊ UK ದೇಶದ ಯಾವುದೇ ವಿಷಯದ 1 ವರ್ಷದ PG ಕೋರ್ಸ್ಗೆ ಅವರಿಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಚೆವೆನಿಂಗ್ ಕರ್ನಾಟಕ ಸ್ನಾತಕೋತ್ತರ ಪದವಿ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ನೋಡಿ, ಏನಂದ್ರೆ ಡಿಜಿಟಲ್ ಕಲಿಕೆ ಯೋಜನೆ ಅಂತ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಡಿಜಿಟಲ್ ಕಲಿಕೆ ಯೋಜನೆ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಅಡಿಯಲ್ಲಿ ಕರ್ನಾಟಕದ ಸಮಗ್ರ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಮತ್ತು ಸ್ಮಾರ್ಟ್ ತರಬೇತಿ ಮುಖಾಂತರ ಸರ್ಕಾರಿ ಪ್ರಥಮ ದರ್ಜೆಗಳಲ್ಲಿ ಆಕ್ಚುಲಿ ಒಂದು ತಂತ್ರಜ್ಞಾನ ಆಧಾರಿತ ಏನ್ ಮಾಡ್ತಾರೆ, ಟೀಚಿಂಗ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಡಿಜಿಟಲ್ ಕಲಿಕೆ ಯೋಜನೆ ಅಂತ ಕರೀತಾರೆ, ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ಇಲ್ಲಿ ನಮಗೆ ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, 323ನೇ ಪ್ರಶ್ನೆ. SSP ಕೇಳಿದ್ರೆ ನಮಗೆಲ್ಲ ಕೂಡ ಗೊತ್ತಿರುತ್ತೆ. SSP ಯ ಪೂರ್ಣ ರೂಪದ ಫುಲ್ ಫಾರ್ಮ್ ಕೇಳ್ತಾರೆ, ಹೌದಾ? ಸೊ ಇದ್ರ ಫುಲ್ ಫಾರ್ಮ್ ಏನಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ರಾಜ್ಯ ವಿದ್ಯಾರ್ಥಿ ವೇತನ ಸೊ ಒಂದು ವೇದಿಕೆ ಅಂತ ಕರಿತೀವಿ ನಾವು. ಓಕೆ, ದಟ್ ಇಸ್ ಕಾಲ್ಡ್ ದ SSP ಯ ಫುಲ್ ಫಾರ್ಮ್ ಆಗಿದೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ ಸಂಬಂಧ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಒಂದು ಪೋರ್ಟಲ್ ಮುಖಾಂತರನೇ ಹಾಕ್ಬೇಕಾಗುತ್ತೆ. ಅದು ನೀವು ಮೆಟ್ರಿಕ್ ನಂತರ ಆಗಿರ್ಬೋದು, ಮೆಟ್ರಿಕ್ ಪೂರ್ವ ಆಗಿರ್ಬೋದು, ಈ ಪೋರ್ಟಲ್ ಮುಖಾಂತರ ನಮ್ಗೆ ಏನಾಗುತ್ತೆ, ಸ್ಕಾಲರ್ಶಿಪ್ ಅನ್ನ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ತಗೊಳ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ SSP ಪೋರ್ಟಲ್ ಅಂತ ಕರೀತಾರೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ SSP ಅಂದ್ರೆ ಗೊತ್ತಿರಬೇಕಾಗುತ್ತೆ, ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂತ ಕರೀತಾರೆ, ಅಥವಾ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ಬೋದು ನಾವು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿ ಅದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಆಕ್ಚುಲಿ ವಿದ್ಯಾರ್ಥಿ ವೇತನಕ್ಕಾಗಿ ಈ ಒಂದು ಪೋರ್ಟಲ್ ಮುಖಾಂತರನೇ ಅವ್ರೇನಾಗುತ್ತೆ, ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಇದರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ನೇರವಾಗಿ ಸೊ ಅವರ ಒಂದು ಅಕೌಂಟ್ಗೆ DBT ಮುಖಾಂತರ ಅಥವಾ ನೇರ ನಗದು ವರ್ಗಾವಣೆ ಮುಖಾಂತರ ಆಗುತ್ತೆ, ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಜಮಾ ಆಗುತ್ತೆ.
ಓಕೆನಾ. ಈ ಒಂದು ಎಸ್ ಎಸ್ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಬುಡಕಟ್ಟು ಕಲ್ಯಾಣ ಇಲಾಖೆ, ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲವೂ ಕೂಡ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಏನು ಮಾಡಿದೆ ಅಂದ್ರೆ ಜಾಯಿಂಟ್ ಆಗಿರುವಂತಾಗಿದೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ಮತ್ತೆ ಅದೇ ರೀತಿ ಬೇರೆ ಬೇರೆ ಸ್ಕಾಲರ್ಶಿಪ್ ನೋಡಿ ಆಕ್ಚುಲಿ ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತಾರೆ. ಏನು ಪ್ರತಿಭಾ ಪುರಸ್ಕಾರ ಅಂದ್ರೆ ನೋಡಿ, ಯಾರೆಲ್ಲ BPL ಕುಟುಂಬದವರಾಗಿರ್ತಾರೆ ಆ ಮಕ್ಕಳಿಂದ ಕೂಡ ಸೆಕೆಂಡ್ PUC ಅಲ್ಲಿ ಅಂದ್ರೆ 80% ಜಾಸ್ತಿ ಮಾಡ್ತಾರೆ ಆಕ್ಚುಲಿ ಅವರಿಗೆ CT ಮುಖಾಂತರ ಇಂಜಿನಿಯರ್ ಪಡ್ಕೊಂಡು ಏನಾಗುತ್ತೆ ಅವ್ರ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದ್ರೆ ಆಕ್ಚುಲಿ 4 ವರ್ಷಗಳ ಕಾಲ ಅಂತಂದ್ರೆ ವಿದ್ಯಾರ್ಥಿ ವೇತನ ಕೊಡ್ತಾ ಹೋಗ್ತಾರೆ, ಗೊತ್ತಿರಬೇಕು ನಿಮಗೆ. ಅದನ್ನ ನಾವು ಪ್ರತಿಭಾ ಪುರಸ್ಕಾರ ಅಂತ ಕರೀತಾರೆ. ಅದೇ ರೀತಿ ಯಾರೆಲ್ಲ HIV ರೋಗ ಆಗಿರ್ಬೋದು, ಕುಷ್ಠ ಆಗಿರ್ಬೋದು, ಯಾರು ಪೀಡಿತರಾಗಿರ್ತಾರೆ ಅವ್ರ ಮಕ್ಕಳಿಗೆ ಏನಂದ್ರೆ ಆಕ್ಚುಲಿ ಅವ್ರಿಗೆ ಮಕ್ಕಳಿಗೆ ಕೂಡ ಏನು ಮಾಡ್ತಾರೆ ವಿದ್ಯಾರ್ಥಿ ವೇತನ ಕೊಡ್ತಾರೆ, ಮತ್ತೆ ಉಚ್ಚ ಶಿಕ್ಷಣ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕೂಡ ಏನು ಮಾಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸೊ ಹಾಗೆ ಎಷ್ಟು ಕೊಡ್ತಾರೆ ನೋಡಿ, ವಾರ್ಷಿಕವಾಗಿ ಅಂದ್ರೆ 2,000 ರೂಪಾಯಿ ಕೊಡ್ತಾರೆ, ಗೊತ್ತಿರಬೇಕು ನಿಮಗೆ. ಅದೇ ರೀತಿ ನಾನು ಬಂದು ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹನ ಕೊಡ್ತಾ ಹೋಗ್ತಾರೆ. ಆದಾಯ ಲಿಮಿಟ್ ಕೂಡ ಕೊಟ್ಟಿದ್ದಾರೆ 2.5 ಲಕ್ಷದಿಂದ 10 ಲಕ್ಷ ಇರಬೇಕಂತ ಹೇಳ್ತಾರೆ. ಸೊ ಇಲ್ಲಿನವರಿಗೆ ಫೀಸ್ ಕನ್ಸೆಷನ್ ಮಾಡ್ತಾ ಹೋಗ್ತಾರೆ, ಯಾವುದರಲ್ಲಿ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹನದಲ್ಲಿ, ರೈಟ್. ಸೊ ಅದೇ ರೀತಿ ನೋಡಿ, ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ಅಂತಂದ್ರೆ ಯಾರೆಲ್ಲ 10ನೇಗಿಂತ ಕಡಿಮೆ ಓದ್ತಿರ್ತಾರೆ, ಅಂದ್ರೆ 9ನೇ ಕ್ಲಾಸಿಂದ 9ನೇ ಕ್ಲಾಸ್ ಯಾರು ಓದ್ತಿರ್ತಾರೆ ಅವರಿಗೆ ಇರುವಂತ ಸ್ಕಾಲರ್ಶಿಪ್ ಅಂತ ಕರೀತಾರೆ. ಓಕೆನಾ. ಇಲ್ಲಿ ಏನು ಲಿಮಿಟ್ ಇರಬೇಕು ಅವರಿಗೆ, ಅವ್ರ ಆದಾಯ ಪೋಷಕರದು 6 ಲಕ್ಷ ಒಳಗಡೆ ಇರಬೇಕಾಗುತ್ತೆ, ಜಾಸ್ತಿ ಇರಂಗಿಲ್ಲ, ಕಡಿಮೆ ಇರಬೇಕಾಗುತ್ತೆ. ಎಷ್ಟು ಕೊಡ್ತಾರೆ ಸ್ಕಾಲರ್ಶಿಪ್ ನೋಡಿ, 1ರಿಂದ 5 ತರಗತಿಗೆ ಬಾಯ್ಸ್ಗೆ 10,000 ಕೊಡ್ತಾರೆ, ಗರ್ಲ್ಸ್ಗೆ 1,100 ಕೊಡ್ತಾರೆ. 6 to 7 ಸ್ಟೂಡೆಂಟ್ಗೆ ಬಾಯ್ಸ್ಗೆ 1,150 ಕೊಡ್ತಾರೆ, ಗರ್ಲ್ಸ್ಗೆ 1,250 ಕೊಡ್ತಾರೆ. ಸೊ 8ನೇ ತರಗತಿಯವರ ವಿದ್ಯಾರ್ಥಿಗಳಿಗೆ 1,250 ಕೊಡ್ತಾರೆ ಬಾಯ್ಸ್ಗೆ, ಆಮೇಲೆ ಗರ್ಲ್ಸ್ಗೆ 1350 ಕೊಡ್ತಾ ಹೋಗ್ತಾರೆ ಸ್ಕಾಲರ್ಶಿಪ್. ಇದನ್ನು ನಾವು ಮೆಟ್ರಿಕ್ ನಂತರ ಅಂತಂದ್ರೆ ಬಿಲೋ ದ 10th ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಅದೇ ರೀತಿ ಮೆಟ್ರಿಕ್ ನಂತರ ಅಂತ ಬರುತ್ತೆ ನೋಡಿ, ಅಂದ್ರೆ ಆಫ್ಟರ್ 10 ಅಂದ್ರೆ ನಿಮಗೆ ಸೆಕೆಂಡ್ PUC ಆಗಿರ್ಬೋದು, ಡಿಗ್ರಿ ಎಲ್ಲ ಕೂಡ ಬರುತ್ತೆ, ಡಿಗ್ರಿ ಬರುತ್ತೆ, PG ಎಲ್ಲ ಕೂಡ ಬರುತ್ತೆ. ಓಕೆ, ಅವ್ರಿಗೆ ಕೂಡ ಏನಾಗುತ್ತೆ ಆದಾಯದ ಮಿತಿ ಯಾರೆಲ್ಲ 2 ಲಕ್ಷಕ್ಕಿಂತ ಕಡಿಮೆ ಇರ್ತಾರೆ ಅವರಿಗೆಲ್ಲ ಏನು ಮಾಡ್ತಾರೆ ಆಕ್ಚುಲಿ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಸೊ ಅದೇ ರೀತಿ ನೋಡಿ, ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಆಕ್ಚುಲಿ ಪ್ರೋತ್ಸಾಹನ ಕೊಡ್ತಾ ಹೋಗ್ತಾರೆ. ಯಾರೆಲ್ಲ SLC ಮತ್ತು ನಂತರ ಏನಂದ್ರೆ ಆಕ್ಚುಲಿ ಎಲ್ಲ ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಏನು ಮಾಡ್ತಾರೆ ನೋಡಿ ಆಕ್ಚುಲಿ ಪರಿಶಿಷ್ಟ ಪ್ರತಿಭೆಗಳಿಗೆ 7,000 ಕೊಡ್ತಾರೆ, ಮತ್ತೆ 35,000 ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೆ. ಅದೇ ರೀತಿ ವಿಷಯದಲ್ಲಿ 1 to 5 ರಿಂದ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳು ಮಾಡ್ತಾರೆ 50,000 ರೂಪಾಯಿ ಕೊಡ್ತಾ ಹೋಗ್ತಾರೆ, ಗೊತ್ತಿರಬೇಕು ನಿಮಗೆಲ್ಲ. ಸೊ ರೈಟ್, ದಟ್ ಇಸ್ ಕಾಲ್ಡ್ ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪ್ರೋತ್ಸಾಹ ಅಂತ ಕರೀತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಎಸ್, ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ, 324ನೇ ಪ್ರಶ್ನೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ವಿದೇಶಿ ವಿದ್ಯಾರ್ಥಿ ವೇತನಕ್ಕೆ ಈ ಕೆಳಗಿನ ಯಾವ ಅರ್ಹ ಮಾನದಂಡಗಳು ಸರಿಯಾಗಿ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ವಿಚ್ ಆರ್ ದ ಫಾಲೋವಿಂಗ್ ಎಲಿಜಿಬಲ್ ಕ್ರೈಟೀರಿಯಾ ಕರೆಕ್ಟ್ ಫಾರ್ ದಿ ಡಾಕ್ಟರ್ BR ಅಂಬೇಡ್ಕರ್ ಓವರ್ಸೀಸ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದಿ ಫಾರಿನ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಡ್ತಗೋಣ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ. ಅರ್ಜಿದಾರರು ಭಾರತದ ನಾಗರಿಕರಾಗಿರ್ಬೇಕು, ಎಸ್ ಅವರು ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು, ಜೊತೆಗೆ ರೆಸಿಡೆಂಟ್ ಆಫ್ ಕರ್ನಾಟಕ ಆಗಿರಬೇಕು, ಅವರು ಕರ್ನಾಟಕ ನಿವಾಸಿ ಆಗಿರಬೇಕು, ಅವ್ರಿಗೆ ಮಾತ್ರ ಈ ಸ್ಕೀಮ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಗೋಣ. ಸರ್ಕಾರದಿಂದ ಅನುಮೋದಿಸಲ್ಪಟ್ಟಂತ ಪ್ರತಿಷ್ಠಿತ ವಿದೇಶಿ ವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಮತ್ತು ಪಿಚರ್ಗಾಗಿ ವಿದ್ಯಾರ್ಥಿ ಪಡಿತಾ ಹೋಗ್ತಾರೆ. ಎಸ್, ಇದು ಕೂಡ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇಂಗ್ಲಿಷ್ ಆನ್ಸರ್ ನೋಡಿ, ದರ್ ಇಸ್ ಅ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರಾಜುಯೇಟ್ ಅಂಡ್ PhD ಎಟ್ ದ ರೆಪ್ಯೂಟೆಡ್ ಫಾರಿನ್ ಯೂನಿವರ್ಸಿಟೀಸ್ ಅಪ್ರೂವ್ಡ್ ಬೈ ದಿ ಗವರ್ನಮೆಂಟ್ ಆಗಿರುತ್ತೆ. ಅದೇ ರೀತಿ ಏನು ಆ ಒಂದು ಅರ್ಜಿದಾರ ಇರ್ತಾನಲ್ಲ ಆತನ ವಾರ್ಷಿಕ ಆದಾಯ ಎಷ್ಟಿರ್ಬೇಕಂತ ಹೇಳ್ತಾನೆ, 8 ಲಕ್ಷಕ್ಕಿಂತ ಮೀರಬೇಡ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಂತ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ, ಮೇಲೆಲ್ಲವೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರೋದಾ, ಡಾಕ್ಟರ್ BR ಅಂಬೇಡ್ಕರ್ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಅಂದ್ರೆ ಧನ ಸಹಾಯ ಮಾಡ್ತಾ ಹೋಗ್ತಾರೆ. ಯಾವ ಕೋರ್ಸಿಗೆ ಮಾಡ್ತಾರೆ, PG ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಮಾಡ್ತಾರೆ. ಅದೇ ರೀತಿ PhD ಪಡೆದಂತ ಅಂದ್ರೆ ಅವ್ರು ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನ್ ಮಾಡಿದ್ರೆ ನೋಡಿ, ಕುಟುಂಬದ ವಾರ್ಷಿಕ ಆದಾಯ ಬಂದು ಎಷ್ಟು ಅಂತಂದ್ರೆ 8 ಲಕ್ಷ ಇರಬೇಕಂತ ಹೇಳ್ತಾರೆ. ಓಕೆ, ಸೊ 100% ಕೊಡ್ತಾ ಹೋಗ್ತಾರೆ. 8 ಲಕ್ಷದಿಂದ 10 ಲಕ್ಷ ಇದ್ರೆ ಅವ್ರಿಗೆ 50% ಏನ್ ಮಾಡ್ತಾರೆ ಸ್ಕಾಲರ್ಶಿಪ್ ಅಂದ್ರೆ ಅವ್ರಿಗೆ ಸಹಾಯ ಮಾಡ್ತಾ ಹೋಗ್ತಾರೆ. ಅದೇ ರೀತಿ 15 to 25 ಲ್ಯಾಕ್ಸ್ ಇರುವಂತ ವಿದ್ಯಾರ್ಥಿ ಇದ್ರೆ ಏನ್ ಮಾಡ್ತಾರೆ, ಅವ್ರಿಗೆ 33% ಏನ್ ಮಾಡ್ತಾರೆ ಆಕ್ಚುಲಿ ಸಹಾಯ ಮಾಡ್ತಾ ಹೋಗ್ತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಗೋಣ. 225ನೇ ಪ್ರಶ್ನೆ, 325ನೇ ಪ್ರಶ್ನೆ. ಭೂ ಒಡೆತನ ಯೋಜನೆ ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ಒಂದು ಸ್ಕೀಮ್ ಮಾಡ್ತಾ ಇಟ್ಸ್ ಓಲ್ಡ್ ಸ್ಕೀಮ್ ಆಗಿದೆ. ಆಕ್ಚುಲಿ ಒಂದು ಹಳೆಯ ಸ್ಕೀಮ್ ಆಗಿದೆ. ಏನಂದ್ರೆ ಭೂ ಒಡೆತನ ಸ್ಕೀಮ್ ಅಂದ್ರೆ ಹೆಸರು ಹೇಳ್ತದೆ. ಏನಂದ್ರೆ ಯಾರೆಲ್ಲ SC ST ಸಮುದಾಯ ಇರ್ತಾರೆ, ಅವ್ರಿಗೆ ಯಾರೆಲ್ಲಗೆ ಲ್ಯಾಂಡ್ ಇರಂಗಿಲ್ಲ, ಲ್ಯಾಂಡ್ಲೆಸ್ ಪೀಪಲ್ಸ್ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಭೂಮಿ ಕೊಡ್ತಾರೆ. ಅದನ್ನ ನಾವು ಭೂ ರಹಿತ SC ST ಸಮುದಾಯ ಸಂಬಂಧಪಟ್ಟ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ ರಿಗಾರ್ಡಿಂಗ್ ದ ಭೂ ಒಡೆತನ ಯೋಜನೆ ಅಂತ ಕರಿತೀವಿ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಇಲ್ಲಿ ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಇದನ್ನ 1999ರಲ್ಲಿ ಸ್ಟಾರ್ಟ್ ಮಾಡಿರುವಂತಹ ಒಂದು ವೆರಿ ಓಲ್ಡ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಇದರಲ್ಲಿ 2 ಎಕರೆ ಕುಸ್ಕಿ ಅಥವಾ 1 ಎಕರೆ
ತರಿ ಅಥವಾ ಬಾಗಾಯತಿ ಜಮೀನು ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಕೃಷಿ ಇರಂಗಿಲ್ವೋ ಅಂದ್ರೆ ಭೂರಹಿತ ಕೃಷಿ ಕಾರ್ಮಿಕರು ಏನ್ ಮಾಡ್ತಾರೆ ಆಕ್ಚುಲಿ ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಸಂಪಟ್ಟಂತ ಏನ್ ಮಾಡ್ತಾರೆ ಅಂದ್ರೆ ಸೊ ಲ್ಯಾಂಡ್ ಕೊಡ್ತಾ ಹೋಗ್ತಾರೆ. ಗರಿಷ್ಠ ವೆಚ್ಚ ಅಂದ್ರೆ 20 ಲಕ್ಷವರೆಗೆ ಕೊಡ್ತಾ ಹೋಗ್ತಾರೆ ಅದು 5 ಜಿಲ್ಲೆಗಳಲ್ಲಿ. ಅದೇ ರೀತಿ 20 ಲಕ್ಷ ಕೊಡ್ತಾ ಹೋಗ್ತಾರೆ ಅದು ಬೇರೆ ಅಂದ್ರೆ ಅದರ ಡಿಸ್ಟ್ರಿಕ್ಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 326 ಪ್ರಶ್ನೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ನೋಡ್ತಾ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಗಂಗಾ ಕಲ್ಯಾಣ ಇರಿಗೇಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಇರಬಹುದು. ನೋಡ್ತಾ ನೋಡಿ, ಈ ಯೋಜನೆಯಡಿ ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೆ ಸಾಲದ ಮೊತ್ತ 5 ಲಕ್ಷ ಅಂತ ಕೊಡ್ತಾರೆ. ನೋ ಆಕ್ಚುಲಿ ಇದು ಏನಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಮಾನದಂಡ ಇದೆ. 5 ಲಕ್ಷ ಒಂದ್ ಕಡೆ ಫಿಕ್ಸ್ ಇಲ್ಲ. ಹಾಗಾಗಿ ಏನಾಗುತ್ತೆ ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ನೋಡಿ, ಸಾಲದ ಮೊತ್ತಕ್ಕೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅಮೌಂಟ್ ಬಡ್ಡಿ ಕೊಡ್ತಾರೆ. ಓಕೆನಾ. ಒಂದಿಷ್ಟು ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ 4,75,000 ರೂಪಾಯಿ ನಿಮ್ಗೆ ಲೋನ್ ಇದ್ರೆ ಏನ್ ಮಾಡ್ತಾರೆ ಆಕ್ಚುಲಿ 4,25,000 ಕೊಡ್ತಾರೆ, 50,000 ರೂಪಾಯಿ ಮಾಡ್ತಾರೆ ಆಕ್ಚುಲಿ ನಿಮಗೆ ಲೋನ್ ಕೊಡ್ತಾರೆ. ಅದಕ್ಕೆ ಏನ್ ಮಾಡಬೇಕಾಗುತ್ತೆ ನೀವು ಆಕ್ಚುಲಿ 4% ಇಂಟ್ರೆಸ್ಟ್ ಅಲ್ಲಿ ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 2% ಕೊಟ್ಟಿದ್ದಾರೆ. ಹಾಗೇನಾಗುತ್ತೆ ನಮಗೆ ಎರಡನೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಮೂರನೇ ನೋಡಿ, ಅರ್ಜಿದಾರರು 2 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಆಕ್ಚುಲಿ ಅಂದ್ರೆ 2 ಎಕರೆ ಒಳಗಡೆ ಇರಬೇಕು. ಓಕೆನಾ. ಯಾರೆಲ್ಲ ಅರ್ಜಿ ಹಾಕ್ತಾರೋ ಅಂದ್ರೆ 2 ಎಕರೆ ಒಳಗಡೆ ಇರುತ್ತಲ್ಲ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಂತ ಏನಾಗಿದೆ ಆಕ್ಚುಲಿ ಎಲ್ಲ ಹೇಳಿಕೆ ತಪ್ಪಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಡಿ ಮೇಲ್ನವುಗಳು ಯಾವ್ದು ಅಲ್ಲ ಅಥವಾ ನನ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಿರಬೇಕಾಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸೇನು ಗಂಗಾ ಕಲ್ಯಾಣ ಯೋಜನೆ ಇದೆಯಲ್ಲ, ಇಲ್ಲಿ ನೋಡಿ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಗಳಿಗೆ ಡಿಫ್ರೆಂಟ್ ಆಗಿ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಬೆಂಗಳೂರು ಉತ್ತರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಇದೆಯಲ್ಲ, ಇಲ್ಲಿ ಎಷ್ಟು ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಅಂದ್ರೆ ನೋಡಿ 4,70,000 ರೂಪಾಯಿ ಕೊಡ್ತಾರೆ, 75,000 ಕೊಡ್ತಾರೆ. ಅದರಲ್ಲಿ 3 ಲಕ್ಷ ಏನಾಗಿರುತ್ತೆ ಪಂಪ್ ಸೆಟ್ ಮತ್ತೆ ಬೋರ್ವೆಲ್ ಹಾಕ್ತಾರೆ. 75,000 ಮಾಡ್ತಾರೆ ಆಕ್ಚುಲಿ ಕರೆಂಟ್ ಅಂದ್ರೆ ಪವರ್ ಸಪ್ಲೈ ಮಾಡ್ತಾ ಹೋಗ್ತಾರೆ. 50,000 ಸಾಲ ಕೊಡ್ತಾರೆ. ಅದನ್ನ ಏನ್ ಮಾಡಬೇಕು ಆಕ್ಚುಲಿ 4% ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಅದಕ್ಕೆ ನಿಗಮಕ್ಕೆ ರಿಟರ್ನ್ ಮಾಡಬೇಕಾಗುತ್ತೆ. ಅದೇ ರೀತಿ ಉಳಿದಂತ 25 ಜಿಲ್ಲೆಗಳಿದೆಯಲ್ಲ ಅಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೆ ಅಂದ್ರೆ 3,70,000 ಕೊಡ್ತಾರೆ. ಯಾಕಂದ್ರೆ ಆಕ್ಚುಲಿ ಈ ಜಿಲ್ಲೆಗಳು ಏನಾಗುತ್ತೆ ಸೊ ಅಲ್ಲಿ ನೀರು ಬೇಗ ಬೀಳಲ್ಲ, ಅದಕ್ಕೆ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಸೊ ಬೋರ್ವೆಲ್ಗೆ 2 ಲಕ್ಷ ಕೊಡ್ತಾರೆ, ಕರೆಂಟ್ ಎಲೆಕ್ಟ್ರಿಕ್ ಸಪ್ಲೈಗೆ 75,000 ಕೊಡ್ತಾರೆ, ಆಮೇಲೆ ಸಾಲ ಎಷ್ಟು ಕೊಡ್ತಾರೆ 50,000 ಕೊಡ್ತಾರೆ. ಇಲ್ಲಿ ಕೂಡ 4% ಅಲ್ಲಿ ಮತ್ತೆ ಅದನ್ನ ರಿಟರ್ನ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಆಕ್ಚುಲಿ ಗಂಗಾ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಇಲ್ಲಿ 2 ತರ ಬರ್ತಾ ಹೋಗುತ್ತೆ. ಒಂದು ಸಾಮೂಹಿಕ ನೀರಾವರಿ ಯೋಜನೆ ಅಂತ ಕರಿತೀವಿ, ಒಂದು ವೈಯಕ್ತಿಕ ಅಂತ ಕರಿತೀವಿ ನಾವು. ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಸಾಮೂಹಿಕ ಅಂತಂದ್ರೆ ಸೊ ಎಲ್ಲ ಒಂದು 4-5 ಜನ ಕೂಡ್ಕೊಂಡು ರೈತರು ಕೂಡ್ಕೊಂಡು ಎಷ್ಟಂದ್ರೆ 8ರಿಂದ 15 ಎಕರೆ ಕೂಡ್ಕೊಂಡು ಆಕ್ಚುಲಿ ಅವ್ರಿಗೆ ಮಾಡ್ಕೊಳ್ಳೋಕೆ ಅವಕಾಶ ಇರ್ತಾ ಹೋಗುತ್ತೆ. ವೈಯಕ್ತಿಕ ಅಂದ್ರೆ ಯಾರೆಲ್ಲ ಸಣ್ಣ ಮತ್ತೆ ಸಣ್ಣ ಇರ್ತಾರೆ ಅವ್ರಿಗೆ ಮಾತ್ರ ಅಪ್ಲೈ ಆಗ್ತಾ ಹೋಗುತ್ತೆ. ಗೊತ್ತಿರಬೇಕಾಗುತ್ತೆ. ರೈಟ್. ಸೊ ಎಷ್ಟು ಕೊಡ್ತಾರೆ ನೋಡಿ, ಇದು ಬಂದು 4,70,000 ಇರುತ್ತೆ. ಅದನ್ನ 4,70,000 ಬಂದು ಇದು ಮಾಡ್ತಾರೆ, 50,000 ಸಾಲ ಕೊಡ್ತಾರೆ. ಅದೇ ರೀತಿ 25 ಜಿಲ್ಲೆಗಳಲ್ಲಿ 3,70,000 ಇರುತ್ತೆ, 3,20,000 ರೂಪಾಯಿ ಸಹಾಯ ಕೊಡ್ತಾರೆ, 50,000 ರೂಪಾಯಿ ಬಡ್ಡಿ ಮಾಡಬೇಕಾಗುತ್ತೆ. ಆಕ್ಚುಲಿ ಅವ್ರಿಗೆ ಒಂಥರ ಸಾಲ ಲೋನ್ ಕೊಡ್ತಾ ಹೋಗ್ತಾರೆ. ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ಯಾವ್ದು ಕೂಡ ಇಲ್ಲಿ ಸರಿಯಾಗಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ತಾ 327 ಪ್ರಶ್ನೆ, ಪ್ರೇರಣಾ ಯೋಜನೆಯು ಸಾಲವನ್ನ ಡ್ಯಾಶ್ಗೆ ಒದಗಿಸಲು ಕೊಟ್ಟಿದ್ದಾರೆ. ದ ಪ್ರೇರಣಾ ಸ್ಕೀಮ್ ಪ್ರೊವೈಡ್ಸ್ ಲೋನ್ ಇಷ್ಟು ಅಂತ ಕೇಳ್ತಾರೆ. ನೋಡಿ ಆಕ್ಚುಲಿ ಏನು ಈ ಪ್ರೇರಣಾ ಯೋಜನೆ ಇದೆಯಲ್ಲ ಇದೇನು ಮಾಡುತ್ತೆ ಆಕ್ಚುಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳ ವ್ಯಕ್ತಿಗಳು ಏನ್ ಮಾಡುತ್ತೆ ಒಂದು ಸಾಲವನ್ನ ಕೊಡುವಂತ ಸ್ಕೀಮ್ ಆಗಿದೆ. ಇಟ್ಸ್ ರಿಲೇಟೆಡ್ ಟು ದ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಮೈಕ್ರೋ ಕ್ರೆಡಿಟ್ ಯೋಜನೆ ಅಥವಾ ಇದನ್ನ ಇನ್ನೊಂದು ಹೆಸರು ಕರೀತಾರೆ ಅಂದ್ರೆ ಪ್ರೇರಣಾ ಸ್ಕೀಮ್ ಅಂತ ಕರೀತಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ ನಿರುದ್ಯೋಗಿಗಳು ಇರ್ತಾರೆ ಅವರಿಗೆ ಸ್ವಂತ ಉದ್ಯೋಗ ಏನ್ ಮಾಡ್ತಾರೆ ಸರ್ಕಾರ ಮಾಡುತ್ತೆ 25,000 ರೂಪಾಯಿ ಘಟಕ ಕೊಡುತ್ತೆ. 15,000 ಸಹಾಯ ಕೊಟ್ಟರೆ 10,000 ಬೇಕಾಗುತ್ತೆ ಅವರಿಗೆ ಲೋನ್ ಮುಖಾಂತರ ಕೊಡ್ತಾ ಹೋಗ್ತಾರೆ, ಮತ್ತೆ ಅವರಿಗೆ ರಿಟರ್ನ್ ಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ದ ಪ್ರೇರಣಾ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಓನ್ಲಿ ಫಾರ್ ದ ಎಸ್ ಸಿ ಮಾತ್ರ ಸಂಪುಟ ಸ್ಕೀಮ್ ಆಗಿದೆ. ಸೊ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ 328 ಪ್ರಶ್ನೆ, ಪ್ರಬುದ್ಧ ಯೋಜನೆಯಡಿ ಕೆಳಗಿನ ಯಾರಿಗೆ ಆರ್ಥಿಕ ಸಹಾಯ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಹೇಳ್ಬೋದು. ನೋಡಿ ಆಲ್ತಾನೆ ನೋಡಿದ್ರೆ ಆಕ್ಚುಲಿ ಏನಂದ್ರೆ ಪ್ರಬುದ್ಧ ಯೋಜನೆ ಇದೆಯಲ್ಲ ಇದಂದ್ರೆ ಯಾರೆಲ್ಲ ವಿದೇಶದಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಅಂದ್ರೆ ಸ್ನಾತಕೋತ್ತರ ಮತ್ತು PhD ವಾಸ ಮಾಡ್ತಿರ್ತಾರೆ ಅವ್ರಿಗೋಸ್ಕರ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಪ್ರಬುದ್ಧ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರಿಬಹುದು, ಪ್ರಬುದ್ಧ ಸ್ಕೀಮ್ ಅಂತ ಕರೀತಾರೆ. ಪ್ರಬುದ್ಧ ಅಂತಂದ್ರೆ ನಥಿಂಗ್ ಬಟ್ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಶು ಅಂತ ಕರೀತಾರೆ. ಓಕೆ, ಯಾರೆಲ್ಲ ವಿದೇಶದಲ್ಲಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಸ್ಟಡಿ ಮಾಡ್ತಿರ್ತಾರೆ, ಅದು ವಿಶೇಷವಾಗಿ ಆ PG ಕೋರ್ಸ್ ಅಥವಾ PhD ಕೋರ್ಸ್ ಮಾಡ್ತಿರ್ತಾರೆ, ಜೊತೆಗೆ ಯಾರ್ದಾದ್ರು ಇನ್ಕಮ್ ಲಿಮಿಟ್ 8 ಲಕ್ಷದಿಂದ ಒಳಗಿರುತ್ತೆ ಅವ್ರಿಗೆ ಏನ್ ಮಾಡ್ತಾರೆ 100% ಏನ್ ಮಾಡುತ್ತೆ ಆಕ್ಚುಲಿ ಫಂಡಿಂಗ್ ಕೊಡ್ತಾ ಹೋಗುತ್ತೆ. 8 ಲಕ್ಷ 15 ಲಕ್ಷ ಇದ್ರೆ ಅವ್ರಿಗೆ 50% ಅಂದ್ರೆ ಸಹಾಯ ಮಾಡ್ತಾ ಹೋಗ್ತಾರೆ. ಸೊ 15 ಲಕ್ಷದ 20 ಲಕ್ಷ ಇದ್ರೆ ಅವ್ರಿಗೆ ಎಷ್ಟು ಕೊಡ್ತಾರೆ 33% ಮಾತ್ರ ಏನಾಗುತ್ತೆ ಸರ್ಕಾರದಿಂದ ಅವ್ರಿಗೆ ಸಹಾಯಧನ ಸಿಗ್ತಾ ಹೋಗುತ್ತೆ ಅಂಡರ್ ದ ಪ್ರಬುದ್ಧ ಭಾರತ ಯೋಜನೆಯಲ್ಲಿ, ಪ್ರಬುದ್ಧ ಸ್ಕೀಮ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಸೊ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 329 ಪ್ರಶ್ನೆ, ಕುಡಿಯ, ಸಿದ್ದಿ, ಗೌಡಲು,
ಅಲಸರು ಮತ್ತು ಕೊರಗ ಬುಡಕಟ್ಟುಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ. ದಿಸ್ ಇಸ್ ದ ಟ್ರೈಬ್ಸ್, ವೆರಿ ಇಂಪಾರ್ಟೆಂಟ್ ಟ್ರೈಬ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ ಕುಡಿಯ, ಸಿದ್ದಿ, ಗೌಡಲು, ಅಲಸರು, ಕೊರಗ ಟ್ರೈಬ್ಸ್ ಇದೆಯಲ್ಲ, ಇವರಲ್ಲಿ ಕಂಡು ಬರ್ತಾರೆ ಅಂದ್ರೆ ಇದು ಕಂಡು ಬರುತ್ತೆ ಅಂದ್ರೆ ಇವರು ಆಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅವ್ರಿಗೊಂದು ಸ್ಕೀಮ್ ಮಾಡಿದ್ದಾರೆ. ಏನ್ ಸ್ಕೀಮ್ ಅದು? ಪೌಷ್ಟಿಕ ಆಹಾರ ಯೋಜನೆ ಅಂತ ಕರೀತಾರೆ. ಗೊತ್ತಲ್ವಾ ಟ್ರೈಬ್ಸ್ ಅಂದ್ರೆ ನೋಡಿ ಆಕ್ಚುಲಿ ಪಾಪ ಅವರು ಕಾಡಲ್ಲಿ ಇರ್ತಾರೆ, ಅವರಿಗೆ ಸರಿಯಾದಂತ ಒಂದು ಆಹಾರ ಪದ್ಧತಿ ಗೊತ್ತಿರಂಗಿಲ್ಲ. ಅಂದ್ರೆ ಅದನ್ನ ಮೊದಲೇ ಬರೀ ಹಣ್ಣುಗಳು ಗೆಣಸುಗಡ್ಡೆ ತಿಂತಿರ್ತಾರೆ. ಅದಕ್ಕೆ ಅಂದ್ರೆ ಆಕ್ಚುಲಿ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಅದನ್ನ ಪೌಷ್ಟಿಕ ಆಹಾರ ಯೋಜನೆ ಅಂತ ಕರೀತಾರೆ. ಇದು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಮೈಸೂರು, ಉತ್ತರ ಕನ್ನಡದಲ್ಲಿ ಅಪ್ಲೈ ಆಗೋ ಸ್ಕೀಮ್ ಅಂತ ಕರೀತಾರೆ. ಯಾರಿಗೆ ಅಪ್ಲೈ ಆಗುತ್ತಿದ್ದು? ಸೊ ಕಾಡು ಕುರುಬ, ಸೋಲಿಗ, ಯರಾವ, ಮಲೆಕುಡಿಯ, ಕುಡಿಯ, ಸಿದ್ದಿ, ಗೌಡಲು, ಅಲಸರು, ಗೊಂಡ, ಬೆಟ್ಟ ಕುರುಬ ಜನರಿಗೆ ಏನಾಗುತ್ತೆ, ಏನ್ ಮಾಡ್ತಾರೆ ಆಕ್ಚುಲಿ ಅವ್ರಿಗೆ ರೇಷನ್ಸ್ ಕೊಡ್ತಾ ಹೋಗ್ತಾರೆ. ಯಾವ ತರ ನೋಡಿ, ಕುಟುಂಬಕ್ಕೆ 8 kg ಅಕ್ಕಿ, ರಾಗಿ, ಗೋಧಿ ಕೊಡ್ತಾ ಹೋಗ್ತಾರೆ. ತೊಗರಿಬೇಳೆ 3 kg ಕೊಡ್ತಾರೆ. ಕಡಲೆ ಬೀಜ 1 kg ಕೊಡ್ತಾರೆ. ಹೆಸರು ಕಾಳು, ಹುರುಳಿಕಾಳು ಅಂದ್ರೆ 2 kg ಕೊಡ್ತಾರೆ. 2 ಲೀಟರ್ ಎಣ್ಣೆ ಕೊಡ್ತಾರೆ. ಸಕ್ಕರೆ ಬೆಲ್ಲ ಕೊಡ್ತಾರೆ, ಹೌದಾ? ಮತ್ತೆ 30 ಮೊಟ್ಟೆ ಕೊಡ್ತಾರೆ. 1/2 kg ತುಪ್ಪ, ನಂದಿನಿ ತುಪ್ಪ ಕೊಡ್ತಾ ಹೋಗ್ತಾರೆ. ಬಿಕಾಸ್ ಯಾಕಂದ್ರೆ ಅವರ ಒಂದು ಡಯಟ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಕೊಡ್ತಾ ಇದ್ದಾರೆ. ದಟ್ ಇಸ್ ಕಾಲ್ಡ್ ದ ಪೌಷ್ಟಿಕ ಆಹಾರ ಅಂತ ಕರೀತಾರೆ. ಸೊ ಹಾಗಾಗಿ ಇವೆಲ್ಲ ಟೈಪ್ಸ್ ಕಂಡುಬರೋದಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, 330ನೇ ಪ್ರಶ್ನೆ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿ ಅಂತ ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ರಿಗಾರ್ಡಿಂಗ್ ದ ಸ್ವಾವಲಂಬಿ ಸಾರಥಿ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ನೋಡಿ ಏನಂದ್ರೆ ಆಕ್ಚುಲಿ ಈ ಸ್ವಾವಲಂಬಿ ಸಾರಥಿ ಇದೆಯಲ್ಲ, ಏನ್ ಮಾಡ್ತಾರೆ ಆಕ್ಚುಲಿ 4 ಚಕ್ರದ ಅಂದ್ರೆ 4 ವೀಲರ್ ವೆಹಿಕಲ್ ಅನ್ನ ತೊಗೊಳಕ್ಕೆ ಏನ್ ಮಾಡ್ತಿದೆ ಆಕ್ಚುಲಿ ಸಾಲ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಓಕೆ, ಇಟ್ ಇಸ್ ಅನ್ 4 ವೀಲರ್ ವೆಹಿಕಲ್ ಲೋನ್ ಪ್ರೊಡ್ಯೂಸ್ ಸ್ಕೀಮ್ ಅಂತ ಕರೀತಾರೆ. ಎಸ್, ಕರೆಕ್ಟ್. ಅದೇ ರೀತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅಂದ್ರೆ 15 ರಿಂದ 18 ಅಂತ ಕೊಟ್ಟರೆ ಆಕ್ಚುಲಿ ಅಲ್ಲ, ಎಷ್ಟಂದ್ರೆ ಸೊ ಜಾಸ್ತಿ ಆಗಿರ್ಬೇಕಲ್ವಾ, ಮೈನರ್ ಆಗಿರ್ತಾರೆ. ಹಾಗಾಗಿ ಅಂದ್ರೆ ಇದು ತಪ್ಪಾಗ್ತಾ ಹೋಗುತ್ತೆ. ಅದೇ ರೀತಿ ಯಾರೆಲ್ಲ ಇದಕ್ಕೆ ಅಪ್ಲೈ ಆಗ್ಬೇಕು ಅನ್ಕೊಂಡಿರ್ತಾರೆ ಅವ್ರಿಗೆ ಏನಾಗುತ್ತೆ ಆಕ್ಚುಲಿ ಅವ್ರಿಗೆ ಕಡ್ಡಾಯವಾಗಿ ಅವರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅಥವಾ ಚಾಲಕ ಪರವಾನಗಿ ಹೊಂದಿರಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಇಲ್ಲಿ ನಮಗೆ ಆಪ್ಷನ್ 1, 3 ಕರೆಕ್ಟ್ ಆಗುತ್ತೆ. ಅಂದ್ರೆ ಯಾವ್ದಾಗುತ್ತೆ? ಆಪ್ಷನ್ ಬಿ 1 ಮತ್ತು 3 ಆದ್ರೆ ಕರೆಕ್ಟ್, ಅಥವಾ 1 and 3 ಓನ್ಲಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ವಾವಲಂಬಿ ಸಾರಥಿ ಅಂತ ಕರೀತಾರೆ. ಓಕೆ, ಇದೇನಂದ್ರೆ ಯಾರೆಲ್ಲ ನಿರುದ್ಯೋಗಿ ಚಾಲಕರು ಇರ್ತಾರೆ ಅವ್ರಿಗೆ ಆದ್ರೆ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ 4 ವೀಲರ್ ವೆಹಿಕಲ್ ತಗೊಳ್ಬಹುದು. ನೋಡಿ ಏನಾಗುತ್ತೆ ಆಕ್ಚುಲಿ ಅವ್ರಿಗೆ 50% ಏನ್ ಮಾಡುತ್ತೆ ಸರ್ಕಾರ ಸಹಾಯ ಮಾಡ್ತಾ ಹೋಗುತ್ತೆ. ಅಂದ್ರೆ ಟೋಟಲ್ 3 ಲಕ್ಷ ಕೊಡ್ತಾ ಹೋಗ್ತಾರೆ. 3 ಲಕ್ಷ ಅಮೌಂಟ್ ಕೊಡ್ತಾರೆ, ಜೊತೆಗೆ ಸೊ ಸಾಲ ಮಾಡಕ್ಕೆ ಕೂಡ ಅವಕಾಶ ಕೊಡ್ತಾ ಹೋಗುತ್ತೆ. ಓಕೆನಾ? ವಯೋಮಿತಿ ಎಷ್ಟಿರೋದ್ರೆ 21 ರಿಂದ 45 ವರ್ಷಗಳ ಒಳಗಿರ್ಬೇಕಂತ ವಯೋಮಿತಿ ಇರ್ಬೇಕಂತ ಹೇಳ್ತೀವಿ ನಾವು, ಗೊತ್ತಿರಬೇಕಾಗುತ್ತೆ. ರೈಟ್? ಸೊ ಹಾಗಾಗಿ ಆಪ್ಷನ್ ಬಿ 1 ಮತ್ತು 3 ಮಾತ್ರ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡಿ, ಸ್ವಯಂ ಉದ್ಯೋಗ ಅಥವಾ ನೇರ ಸಾಲ ಯೋಜನೆ ಮಾಡಿದ್ದಾರೆ. ಏನ್ ಮಾಡ್ತಾರೆ ನೋಡಿ ಆಕ್ಚುಲಿ ಇಲ್ಲಿ ಯಾರೆಲ್ಲ ಪರಿಶಿಷ್ಟ ಪಂಗಡ ಅಥವಾ ಎಸ್ ಟಿ ಇರ್ತಾರೆ ಅವ್ರಿಗೆ ಅಂದ್ರೆ ನಿರುದ್ಯೋಗರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಸ್ವಯಂ ಉದ್ಯೋಗ ಕೊಂಡುಕೊಳ್ಳಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ. 50% ಏನ್ ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಓಕೆನಾ? 50% ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಅಂದ್ರೆ ತರಕಾರಿ ಮಾರೋದು, ಹಣ್ಣು ಹಂಪಲು, ಮೀನು ಮಾಂಸ ಮಾರಾಟ, ಕುರಿ ಹಂದಿ ಮೊಲ ಸಾಕಾಣಿಕೆ, ಈ ತರದ ಕಿರಾಯ ಮಾಡೋಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಬಂದೇನಂದ್ರೆ ಸುಮಾರು 1 ಲಕ್ಷ ಕೂಡ ಕೊಡ್ತಾ ಹೋಗ್ತಾರೆ. 50% ಸಾಲ ಇರುತ್ತೆ, 50% ಏನಂದ್ರೆ ಲೋನ್ ಕೊಡ್ತಾ ಹೋಗ್ತಾರೆ. ಅದನ್ನ ಸ್ವಯಂ ಉದ್ಯೋಗ ಸಾಲ, ನೇರ ಸಾಲ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾರೆ ನೋಡಿ, ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಮಾಡಿದ್ದಾರೆ. ಇದು ಕೂಡ ಆಕ್ಚುಲಿ ಪರಿಶಿಷ್ಟ ಪಂಗಡದ ಯುವಕರು ಯುವತಿಯರು ಅಂದ್ರೆ ಸಣ್ಣ ವ್ಯಾಪಾರ, ಸಣ್ಣ ಕೈಗಾರಿಕೆ ಮಾಡೋಕ್ಕೆ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಓಕೆ, ಘಟಕ ವೆಚ್ಚದಲ್ಲಿ 70% ಅಥವಾ ಗರಿಷ್ಠವಾಗಿ 2 ಲಕ್ಷ ರೂಪಾಯಿ ಸಹಾಯ ಮಾಡ್ತಾ ಹೋಗ್ತಾರೆ. ಜೊತೆಗೆ ಉಳಿದ ಅಮೌಂಟ್ ಏನ್ ಮಾಡ್ತಾರೆ, ಬ್ಯಾಂಕ್ ಇಂದ ಲೋನ್ಸ್ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಮಾಡಿದ್ದಾರೆ. ಏನ್ ನೋಡಿ, ಇದು ವಿಶೇಷವಾಗಿ ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರಾಗಿರುವಂತಹ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಸಣ್ಣ ಪ್ರಮಾಣ ವ್ಯಾಪಾರ ಮಾಡೋಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ಸಾಲ ಕೊಡ್ತಾರೆ, ನೇರ ಆರ್ಥಿಕ ನೆರವು ಮಾಡ್ತಾ ಹೋಗ್ತಾರೆ. ಓಕೆ, ಎಷ್ಟು ಕೊಡ್ತಾರೆ? 25,000 ರೂಪಾಯಿ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ 15,000 ರೂಪಾಯಿ ಸಾಧನೆ ಇರುತ್ತೆ, 10,000 ರೂಪಾಯಿ ಅಂದ್ರೆ ಅವ್ರಿಗೆ ಸಾಲ ಕೊಡ್ತಾರೆ. ಅದನ್ನು 4% ಇಂಟದಲ್ಲಿ ಮತ್ತೆ ರಿಟರ್ನ್ ಮಾಡೋಕ್ಕಾಗುತ್ತೆ. ದಟ್ ಇಸ್ ಕಾಲ್ಡ್ ದ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನಮಗೆ ಆಪ್ಷನ್ ಸೊ ಬಿ 1 ಮತ್ತು 3 ಮಾತ್ರ ಸರಿಯಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಡಿ ದೇವರಾಜ್ ಅರಸು. ನೋಡಿ ಆಕ್ಚುಲಿ ಅದರಿಂದ KPSC ಗ್ರೂಪ್ ಬಿ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಡಿ ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆ ಅಡಿಯಲ್ಲಿ ನೆರವನ್ನ ಈ ಕೆಳಗಿನ ಯಾವ ವಲಯದ ಸ್ವಯಂ ಉದ್ಯೋಗ ಚಟುವಟಿಕೆಗಾಗಿ ಕೊಡ್ತಾರೆ ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿದ್ದಾರೆ, ಯಾವುದು? ಡಿ ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆ ಮಾಡಿದ್ದಾರೆ. ಇಲ್ಲಿ ಯಾರಿಗೆ ಕೊಡ್ತಾರೆ? ವ್ಯಾಪಾರ ಮಾಡೋರಿಗೆ ಕೊಡ್ತಾರೆ, ಸರ್ವಿಸ್ ಸೆಕ್ಟರ್ ಅಂದ್ರೆ ಸೇವಾ ವಲಯದಲ್ಲಿ ಕೊಡ್ತಾರೆ, ಅದೇ ರೀತಿ ಕೃಷಿ ಮಾಡೋರಿಗೆ ಕೊಡ್ತಾರೆ. ಆಗ ಏನು ಕೊಡ್ತಾರೆ ಆಕ್ಚುಲಿ ಆಪ್ಷನ್ ಡಿ ಮೇಲೆಲ್ಲೂ ಕೂಡ ಸರಿಯಾಗ್ತಾ ಹೋಗುತ್ತೆ. ರಿಗಾರ್ಡಿಂಗ್ ದ ಡಾಕ್ಟರ್ ಅಥವಾ ಡಿ ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆ ಅಂತ ಕರೀತಾರೆ. ನೋಡಿ ಇಲ್ಲಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಏನ್ ಸ್ಕೀಮ್ ಇದೆ ನೋಡಿ, ಡಾಕ್ಟರ್ ಡಿ ದೇವರಾಜ್ ಅರಸು ವೈಯಕ್ತಿಕ ಸ್ವಯಂ ಉದ್ಯೋಗ ನೇರ ಸಾಲ ಅಂತ ಕರೀತಾರೆ. ಓಕೆನಾ? ಯಾರೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ತಾರೆ ಮತ್ತೆ ಗ್ರಾಮೀಣ ಪ್ರದೇಶ ಆಗಿರ್ತಾರೆ ಅವ್ರಿಗೆ ಎಷ್ಟು ಅಮೌಂಟ್ ಅಂದ್ರೆ ಯಾವುದೇ ಕಡೆ ಕೂಡ 98,000 ಆಗಿರ್ಬೇಕು ಆಕ್ಚುಲಿ, ವಾರ್ಷಿಕ ಆದಾಯ ಜಾಸ್ತಿ ಇರಬಾರ್ದು. ಅದೇ ರೀತಿ ಪಟ್ಟಣ ಪ್ರದೇಶರಾಗಿದೆ 1,20,000 ಒಳಗಡೆ ಇರ್ಬೇಕಂತ ಹೇಳ್ತಾರೆ.
ಓಕೆನಾ. ಯಾರಿಗೆ ಕೊಡ್ತಾರೆ ಲೋನು? ಕೃಷಿ ಅವಲಂಬಿ ಚಟುವಟಿಕೆ ಆಗಿರ್ಬೋದು, ಅಂದರೆ ಪ್ರಾಣಿ ಸಾಕಾಣಿಕೆ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ಅದೇ ರೀತಿ ವ್ಯಾಪಾರದ ಮಾಡಿದ್ರೆ ಕೊಡ್ತಾರೆ, ಕೈಗಾರಿಕೆ ಕೊಡ್ತಾರೆ, ಸಾರಿಗೆ ಕೊಡ್ತಾರೆ, ಸೇವಾಲಯ ಕೊಡ್ತಾ ಹೋಗ್ತಾರೆ. ಗರಿಷ್ಠ ಎಷ್ಟು ಕೊಡ್ತಾರೆ ಇಲ್ಲಿ? 2 ಲಕ್ಷ ರೂಪಾಯಿ ಕೊಡ್ತಾರೆ. ಕನಿಷ್ಠ 1 ಲಕ್ಷ ಕೊಡ್ತಾರೆ, ಸಾಲದಲ್ಲಿ 20% ಆಕ್ಚುಲಿ ಅದು ಮಾಡ್ತಾ ಹೋಗ್ತಾರೆ. 20,000 ರೂಪಾಯಿ ಆಕ್ಚುಲಿ ಸಾಲದಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕೂಡ ರಿಟರ್ನ್ ಅಂದ್ರೆ 4% ದರದಲ್ಲೇ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ 4 ಕರೆಕ್ಟ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಇದು ಕೂಡ ಅಗೇನ್ ಗ್ರೂಪ್ ಎಲ್ ಕೇಳುವಂತ ಪ್ರಶ್ನೆ ಆಗಿದೆ ನೋಡಿ. ಅರಿವು ಶಿಕ್ಷಣ ಸಾಲ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗೆ ನೀಡಿಕೆಗಳ ಪರಿಗಣನೆ ಕೊಟ್ಟಿರೋ ಒಂದು ಸ್ಕೀಮ್ ಇದೆ, ಅರಿವು ಶಿಕ್ಷಣ ಸಾಲ ಅಂತ ಕರೀತಾರೆ. ನೋಡ್ತಾ ನಿಗಮವು ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಇತರ 28 ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಸಾಲ ಕೊಡ್ತಾ ಹೋಗ್ತಾರೆ. ಎಸ್, ಇದು ಸರಿಯಾಗಿದೆ. ಓಕೆ. ಅದೇ ರೀತಿ ಎಷ್ಟು ಬಡ್ಡಿ ಪರ್ಸೆಂಟ್ ಕೊಡ್ತಾರೆ ರಿಟರ್ನ್ ಬೇಕಾದ್ರೆ 2% ಕೊಡಬೇಕಾಗುತ್ತೆ ಬಡ್ಡಿ ರಿಟರ್ನ್ ಆಗಿ. ಇಲ್ಲಿ ಕೊಟ್ಟಿದೆ ನೋಡಿ, ಯಾವ ರೀತಿ ತಪ್ಪಾಗಿ ಅಂತ ಕೊಟ್ಟರೆ ಇಲ್ಲಿ ಯಾವುದು ಕೂಡ ತಪ್ಪಾಗಿಲ್ಲ. ಏನಾಗುತ್ತೆ ನಮಗೆ ಆಪ್ಷನ್ ಡಿ ಮೇಲೆ ಯಾವುದು ಅಲ್ಲ ಸರಿ ಆಗುತ್ತೆ. ಆಪ್ಷನ್ ಡಿ 4 ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅರಿವು ಶೈಕ್ಷಣಿಕ ಸಾಲ ಅಂತ ಕರೀತಾರೆ. ಹೌದಾ? ಇಲ್ಲಿ ಏನಂದ್ರೆ ಸುಮಾರು 28 ಕೋರ್ಸ್ಗಳು ಯಾವ್ದಾದ್ರು ಇಂಜಿನಿಯರಿಂಗ್ ಬರುತ್ತೆ, ವೈದ್ಯಕೀಯ ಬರುತ್ತೆ, ಡೆಂಟಲ್ ಬರುತ್ತೆ, ಈ ತರ ಸುಮಾರು 28 ಕೋರ್ಸ್ ಕೊಡ್ತಾ ಹೋಗುತ್ತೆ. ಜೊತೆಗೆ ವ್ಯಾಸಂಗಕ್ಕೆ ಏನು ಮಾಡ್ತಾರೆ 1 ಲಕ್ಷ ಕೊಡ್ತಾ ಹೋಗ್ತಾರೆ, ಗರಿಷ್ಠವಾಗಿ 4 ಲಕ್ಷ ಕೊಡ್ತಾ ಹೋಗ್ತಾರೆ. ರಿಟರ್ನ್ ಎಷ್ಟು ಮಾಡಬೇಕಂದ್ರೆ 2% ಬಡ್ಡಿಯಲ್ಲಿ ಕಟ್ಟಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ನಮಗೆ ಆಪ್ಷನ್ 4 ಯಾವುದು ಕೂಡ ಸರಿ ಇಲ್ಲ, ಕೊಟ್ಟಂತ 2 ಹೇಳಿ ಕೂಡ ಸರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 333ರ ಪ್ರಶ್ನೆ, ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಒಂದು ಸ್ಕೀಮ್ ಯೋಜನೆ ಮಾಡಿದ್ದಾರೆ. ಈ ಕುರಿತು ಹೇಳಿಗಳನ್ನ ಪರಿಗಣಿಸಿಕೊಂಡಿದ್ದಾರೆ. ನೋಡ್ತಾ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೊಡ್ತೀವಿ ಅಂತ ಹೇಳಿದ್ರೆ ಎಸ್, ಇದು ಎರಡು ಕಡೆ ಸರ್ಕಾರದ ಸಂಸ್ಥೆಯಲ್ಲಿ ಕೊಡ್ತಾ ಹೋಗ್ತಾರೆ, ಅದೇ ರೀತಿ ಖಾಸಗಿ ಕೊಡ್ತಾ ಹೋಗ್ತಾರೆ. ಸೊ ನಮ್ಗೆ ಏನಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಎಷ್ಟು ನೋಡ್ತಾ ಪ್ರವರ್ಗ 1 ಅಥವಾ ಕ್ಯಾಟಗರಿ ಫಸ್ಟ್ ಇದೆಯಲ್ಲ ಆ ಸೇರಿ ವಿದ್ಯಾರ್ಥಿಗಳಿಗೆ ಎಲೆಕ್ಷನ್ ಅದೇ ರೀತಿ ಒಂದು ಆದಾಯದ ಮಿತಿಯನ್ನು ಫಿಕ್ಸ್ ಮಾಡಿಲ್ಲ. ಹೌದು, ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟರೆ ಸರಿಯಾದಂತಂದ್ರೆ ಆಕ್ಚುಲಿ 2 ಕೂಡ ಸರಿಯಾಗ್ತಾ ಹೋಗುತ್ತೆ. ಆಪ್ಷನ್ 3 1 ಮತ್ತು 2 ಕರೆಕ್ಟ್ ಆಗುತ್ತೆ. ನೋಡಿ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ತರಬೇತಿ ಅಂತ ಕರೀತಾರೆ. ಓಕೆನಾ. ಇದನ್ನ ಏನ್ ಮಾಡ್ತಾರೆ ಆಕ್ಚುಲಿ ಸರ್ಕಾರ ಸಂಸ್ಥೆಗಳಿರುವಂತಹ ITI ಕಾಲೇಜುಗಳು, GDTC, KGTTI ಏನ್ ಮಾಡ್ತಾರೆ ಅದ್ರ ಮುಖಾಂತರ, ಜೊತೆಗೆ ಪ್ರೈವೇಟ್ ಸ್ಕೂಲ್ ಆಗಿರುವಂತಹ ಪ್ರೈವೇಟ್ ಸಂಸ್ಥೆಗಿರುವಂತಹ ಕಾಳಿದಾಸ ಶಿಕ್ಷಣ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ವ್ಯಕ್ತಿಗಳಿಗಂದ್ರೆ ಒಂದು ಕೌಶಲ್ಯ ತರಬೇತಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ಪ್ರವರ್ಗ 1 ಯಾರು ಕ್ಯಾಟಗರಿ ಫಸ್ಟ್ ಇರ್ತಲ್ಲ ಅವ್ರಿಗೆ ಅಂದ್ರೆ ಯಾವುದೇ ರೀತಿ ಇಲ್ಲಿ ಅಂದ್ರೆ ಆಕ್ಚುಲಿ ಕುಟುಂಬದ ವಾರ್ಷಿಕ ಆದಾಯವನ್ನ ಮಿತಿಯನ್ನ ಮಾನದಂಡ ಮಾಡಿಲ್ಲ. ಅದೇ ಯಾರಾದ್ರೂ 2A 3A 3B ಆಗಿರ್ತಾರೆ ಅವ್ರಿಗೆ ಅಂದ್ರೆ ಆಕ್ಚುಲಿ ಇರಬೇಕಂದ್ರೆ 8 ಲಕ್ಷ ಒಳಗಡೆ ಇರಬೇಕು ಅಂದ್ರೆ ವಾರ್ಷಿಕ ಆದಾಯ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಏನಾಗುತ್ತೆ ಆಪ್ಷನ್ 3 1 ಮತ್ತು 2 ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೊಲಿಗೆ ಯಂತ್ರ ವಿತರಣಾ ಯೋಜನೆಯನ್ನ ಪ್ರಯೋಜನ ಪಡೆಯಲು ಷರತ್ತುಗಳು ಯಾವುದು ಅಂತ ಕೇಳ್ತಾರೆ. ವಾಟ್ ಆರ್ ದ ಕಂಡೀಷನ್ಸ್ ಟು ಗೆಟಿಂಗ್ ಬೆನಿಫಿಟ್ ಆಫ್ ದಿ ಸಿವಿಂಗ್ ಮಿಷನ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂತ ಕೇಳ್ತಾರೆ. ನೋಡ್ತಾ ಅರ್ಜಿದಾರರು ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಹಿಂದುಳಿದ ವರ್ಗ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಗ್ರಾಮೀಣ ಮತ್ತು ನಗರ ಅಭ್ಯರ್ಥಿಗಳಿಗೆ ವಾರ್ಷಿಕ ಕುಟುಂಬ ಆದಾಯ ವಿನಾಗಿರುತ್ತೆ ಅಂತ ಕೊಟ್ಟರೆ ಎಸ್, ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ವಯಸ್ಸಿನ ಮಿತಿ ಬಂದು 18 ರಿಂದ 50 ವರ್ಷ ಇರಬೇಕು ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಮೇಲೆಲ್ಲ ಕೂಡ ಸರಿಯಾಗ್ತಾ ಹೋಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಹೊಲಿಗೆ ಯಂತ್ರ ವಿತರಣೆ ಸ್ಕೀಮ್ ಅಂತ ಕರಿತಾ ಹೋಗ್ತಾರೆ. ಇದೇನಂದ್ರೆ ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಇರುವಂತಹ ಜನರಿಗೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾರೆಲ್ಲ ಪ್ರವರ್ಗ 1 ಆಗಿರ್ಬೋದು 2A 3A 3B ಕೊಡ್ತಾ ಹೋಗ್ತಾರೆ. ವಾರ್ಷಿಕ ಆದಾಯ ಎಷ್ಟು ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ 98,000 ಇರುತ್ತೆ, ನಗರ ಪ್ರದೇಶಕ್ಕಾದ್ರೆ 1,20,000 ಇರ್ತಾ ಹೋಗುತ್ತೆ. ವಯೋಮಿತಿ ಬಂದು 18 ರಿಂದ 35 ವರ್ಷ 55 ವರ್ಷ ಆಗಿರಬೇಕಾಗುತ್ತೆ. ಓಕೆ, ದಟ್ ಇಸ್ ಕಾಲ್ಡ್ ದ ಹೊಲಿಗೆ ಯಂತ್ರ ವಿತರಣೆ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 335 ಪ್ರಶ್ನೆ, ಕೆಳಗಿನ ಮಾನದಂಡಗಳು ಯಾವ ಒಂದು ಯೋಜನೆಗೆ ಸಂಬಂಧ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಇದು ಕೂಡ ಅಗೇನ್ KPSC ಗ್ರೂಪ್ ಬಿ ಕೇಳುವಂತ ಪ್ರಶ್ನೆ ಆಗಿದೆ. ರೈಟ್. ನೋಡ್ತಾ ಎ ಸ್ಟೇಟ್ಮೆಂಟು ಭಾರತ ಪ್ರಜೆಯಾಗಿರಬೇಕು, ಕರ್ನಾಟಕದ ಕಾಯಂ ನಿವಾಸಿಗಳು ಅಂತ ಕೊಟ್ಟರೆ ಎಸ್, ಹೌದು. ಅದೇ ರೀತಿ ನೋಡ್ತಾ ಅರ್ಜಿದಾರರ ಜಾತಿ ರಾಜ್ಯ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿರ್ಬೇಕಂತ ಕೊಟ್ಟರೆ ಅಂದ್ರೆ ಬ್ಯಾಕ್ವರ್ಡ್ OBC ಆಗಿರ್ಬೇಕಂತ ಕೊಟ್ಟರೆ ಎಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಅರ್ಹ ಅಭ್ಯರ್ಥಿಗಳಿಗೆ ವಾರ್ಷಿಕ ಇನ್ಕಮ್ ಬಂದು ಎಷ್ಟು ಅಂತಂದ್ರೆ 15,000 ಕೊಟ್ಟರೆ ಇದು ಕೂಡ ಕರೆಕ್ಟ್ ಆಗುತ್ತೆ. ಡಿ ಬಂದು ಅರ್ಜಿದಾರರು ಸರ್ಕಾರಿ ಅಥವಾ ಅನುದಾನಿತ ಯಾವುದೇ ಹಾಸ್ಟೆಲ್ ಇರಬಾರ್ದು ಅಂತ ಕೊಟ್ಟರೆ ಎಸ್, ಯಾವ್ದಂದ್ರೆ ಅದು ದಟ್ ಈಸ್ ಕಾಲ್ಡ್ ದ ವಿದ್ಯಾಸಿರಿ ಸ್ಕೀಮ್ ಅಂತ ಕರೀತಾರೆ. ಏನ್ ಕೊಟ್ಟದ್ದು 4 ಕಡೆ ಇದೆಯಲ್ಲ ದಟ್ ಈಸ್ ಆಲ್ ರೇಟ್ ದ ವಿದ್ಯಾಸಿರಿ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ವಿದ್ಯಾಸಿರಿ ಯೋಜನೆ ಅಂತ ಕರೀತಾರೆ. ಇದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತಾರೆ. ಓಕೆನಾ. ಎಷ್ಟು ಕೊಡ್ತಾರೆ ನೋಡಿ ಅಂದ್ರೆ ಆಕ್ಚುಲಿ ಆ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 1,500 ರೂಪಾಯಿ ಕೊಡ್ತಾರೆ. ಗರಿಷ್ಠ ಎಷ್ಟು ಕೊಡ್ತಾರೆ 10 ತಿಂಗಳು ಕೊಡ್ತಾರೆ, ಅದು 15,000 ರೂಪಾಯಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ದ ವಿದ್ಯಾಸಿರಿ ಸ್ಕೀಮ್ ಅಂತ ಕರೀತಾರೆ. ಇಲ್ಲಿ ಅಂದ್ರೆ ಆಕ್ಚುಲಿ ಯಾವುದೇ ಕಾರಣಕ್ಕೆ ಅಂದ್ರೆ ಅವರಿಗೆ ಆ ವಿದ್ಯಾರ್ಥಿ ನಿಲಯವರಿಗೆ ಹಾಸ್ಟೆಲ್ ಆಗಿರಂಗಿಲ್ಲ, ಅವ್ರಿಗೆ ಮಾತ್ರ ಕೊಡ್ತಾ ಹೋಗ್ತಾರೆ. ದಟ್ಸ್ ಇಟ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 336 ಪ್ರಶ್ನೆ,
ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದು ಅಂತ ಕೇಳ್ತಾರೆ. ದ ಪ್ರೈಮ್ ಮಿನಿಸ್ಟರ್ ಜನ್ ವಿಕಾಸ್ ಯೋಜನೆ ಅಂತ ಕೇಳ್ತಾರೆ. ನೋಡಿ ಆಕ್ಚುಲಿ ಏನು ಈ ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆ ಇದೆಯಲ್ಲ, ಇದು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಸ್ಕೀಮ್ ಅಂತ ಕರಿತೀವಿ ನಾವು. ಇಟ್ ರಿಲೇಟ್ ಟು ದ ಮೈನಾರಿಟೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆ ಅಂತ ಕರೀತಾರೆ. ಇದೇನ್ ಮಾಡ್ತಾರೆ ಆಕ್ಚುಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಹಾಸ್ಟೆಲ್ ಕಟ್ಟಡಗಳಾಗಿರ್ಬೋದು, ಅಂದ್ರೆ ಹಾಸ್ಟೆಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಕಟ್ಟಡ ಆಗಿರ್ಬೋದು, ಲೇಬರ್ ಕಾರ್ಡ್ ನಿರ್ಮಾಣ ಆಗಿರ್ಬೋದು, ಶೌಚಾಲಯ ನಿರ್ಮಾಣ ಎಲ್ಲ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೊರಾರ್ಜಿ ಶಾಲೆಗಳಲ್ಲಿ, ನವೋದಯ ಶಾಲೆಗಳು ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆ ಅಂತ ಕರೀತಾರೆ. ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಯಾವೆಲ್ಲ ಒಂದು ಮೈನಾರಿಟಿ ಸ್ಕೂಲ್ ಇರುತ್ತೆ ಅಲ್ಲಿ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಮುಖಾಂತರ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ 37ನೇ ಪ್ರಶ್ನೆ. ಶ್ರಮ ಶಕ್ತಿ ಯೋಜನೆಯ ಡ್ಯಾಶ್ ಸಂಬಂಧಪಟ್ಟ ಅಂತ ಕೇಳ್ತಾರೆ. ದ ಶ್ರಮ ಶಕ್ತಿ ಸ್ಕೀಮ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಈ ಶ್ರಮ ಶಕ್ತಿ ಸ್ಕೀಮ್ ಇದೆಯಲ್ಲ, ಇದು ವಿಶೇಷವಾಗಿ ಅಗೇನ್ ಇದು ಕೂಡ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಇಟ್ ರಿಲೇಟ್ ಟು ದ ಮೈನಾರಿಟೀಸ್ ಆಗಿದೆ. ಸೊ ಏನಾಗುತ್ತೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್, ನೋಡಿ ಶ್ರಮ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ. ಯಾರಿಗಿದು ಅಲ್ಪಸಂಖ್ಯಾತ ವರ್ಗದ ಕುಲ ಕಸಬುದಾರರಿಗೆ ತರಬೇತಿ ನೀಡ್ತಾರೆ. ಓಕೆನಾ. ಅದೇ ರೀತಿ ಕಡಿಮೆ ಮಟ್ಟದಲ್ಲಿ ಸುಮಾರು 50,000 ರೂಪಾಯಿ ಲೋನ್ ಕೊಡ್ತಾ ಹೋಗ್ತಾರೆ. 20 ಸಾಲವನ್ನ ಮತ್ತೆ 25 ಆಕ್ಚುಲಿ ಸಾಧನೆ ಮಾಡ್ತಾ ಹೋಗ್ತಾರೆ. ಅದನ್ನ ಮಾಡೋಕೆ ಆಕ್ಚುಲಿ 4% ಇಂಟ್ರೆಸ್ಟ್ ದರದಲ್ಲಿ ಮತ್ತೆ ಅದನ್ನ ರಿಟರ್ನ್ ಮಾಡಬೇಕಾಗುತ್ತೆ ಸರ್ಕಾರ ಅಥವಾ ಬ್ಯಾಂಕ್ಗಳಿಗೆ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ದ ಶ್ರಮ ಶಕ್ತಿ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ 38ನೇ ಪ್ರಶ್ನೆ. ಫೇಶ್ ಇಮಾಮ್ ಮತ್ತು ಮೌಜಿನ್ಗಳು ಎಂಬ ಪದವು ಡ್ಯಾಶ್ಗೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ಇಲ್ಲಿ ನೋಡಿ ಎರಡು ಪದ ಬಳಕೆ ಮಾಡ್ತಾ ಹೋಗ್ತಾರೆ. ಪೇಶ್ ಇಮಾಮ್ ಅಂತಿದೆ, ಇನ್ನೊಂದು ಮೌಜಿನ್ಸ್ ಅಂತಿದೆ. ಇವ್ರು ಯಾರಂದ್ರೆ ಆಕ್ಚುಲಿ ಇದು ಅಂದ್ರೆ ವಿಶೇಷವಾಗಿ ಅಂದ್ರೆ ಆಕ್ಚುಲಿ ಇದು ಮುಸ್ಲಿಮರಿಗೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಗಳನ್ನು ಕರೀತಾರೆ. ಸೊ ಹಾಗಾಗಿ ರಿಲೇಟ್ ಟು ದ ಮುಸ್ಲಿಮ್ಸ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ. ಸೊ ಪೇಶ್ ಇಮಾಮ್ ಮತ್ತೆ ಮೌಜನ್ಗಳಿಗೆ ಏನ್ ಮಾಡ್ತಾರೆ ಗೌರವಧನ ಕೊಡ್ತಾ ಹೋಗ್ತಾರೆ. ಎಷ್ಟು ಕೊಡ್ತಾರೆ ಇಲ್ಲಿ ನೋಡಿ, ಎಷ್ಟು ಕೊಡ್ತಾರೆ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಕೊಡ್ತಾರೆ. ಯಾರಿಗೆ ಪೇಶ್ ಇಮಾಮ್ಗೆ, 3,000 ರೂಪಾಯಿಗೆ ಮೌಜನ್ ಅವರಿಗೆ ಕೊಡ್ತಾ ಹೋಗ್ತಾರೆ. ಅಂಡರ್ ದ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಿರುವಂತಹ ಮಸೀದಿಗಳಲ್ಲಿ ಕೆಲಸ ಮಾಡೋರಿಗೆ ಕೊಡ್ತಾ ಹೋಗ್ತಾರೆ. ಸೊ ಅವ್ರನ್ನ ಪೇಶ್ ಇಮಾಮ್ ಮತ್ತೆ ಮೌಜನ್ಗಳು ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 339ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೊಡ್ತಾರೆ. ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಯೋಜನೆಯು ಕುಟುಂಬದ ಮುಖ್ಯಸ್ಥ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಆರ್ಥಿಕ ನೆರವು ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ. ಸಾಂತ್ವನ ಯೋಜನೆಯಲ್ಲಿ 24x24x7 ಸಮಾಲೋಚನೆ ಮತ್ತು ಬಾಧಿತ ಮಹಿಳೆಯರಿಗೆ ಸ್ವಯಂ ಸೇವೆಗೆ ಅಗತ್ಯ ಸಹಾಯವನ್ನು ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ಸಾಂತ್ವನ ಸ್ಕೀಮ್ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಡಿನದು ಸಖಿ ಯೋಜನೆಯಲ್ಲಿ ಮಹಿಳೆಯರಿಗೆ ಸಮಗ್ರ ಆರೈಕೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗುತ್ತೆ. ಆದರೆ ಈ ಶಕ್ತಿ ಸದನ ಇದಿಲ್ಲ, ಇದು ವಿಧಿವೇರಿಗೆ ಮಂದಿ ರಮಣಕ್ಕೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಏನಾಗುತ್ತೆ ನಮಗೆ ಇದು ಆಪ್ಷನ್ ಸಿ ತಪ್ಪಾಗುತ್ತೆ. ಓಕೆನಾ. ಸೊ ಏನಾಗುತ್ತೆ ದ ಶಕ್ತಿ ಸದನ ಸಾರ್ ರಿಲೇಟ್ ಟು ದ ಕನ್ಸ್ಟ್ರಕ್ಷನ್ ಆಫ್ ದಿ ಹೌಸ್ ಟು ದ ವಿಡೋಸ್ ಅಂತ ಕೊಟ್ಟರೆ ಇದು ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಗೃಹಲಕ್ಷ್ಮಿ ಗೊತ್ತಲ್ವಾ, ಇದು ಕೂಡ ಒಂದು ಪಂಚ ಗ್ಯಾರಂಟಿ ಸ್ಕೀಮ್ ಆಗಿದೆ. ಏನ್ ಮಾಡ್ತಾರೆ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಏನಂದ್ರೆ 2,000 ರೂಪಾಯಿ ಕೊಡ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ದ ಗೃಹಲಕ್ಷ್ಮಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಸ್ಕೀಮ್ ಇದೆ ನೋಡಿ, ಸ್ತ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ. ಇದ್ಯಾರಿಗೆ ಮಾಡ್ತಾರೆ ಆಕ್ಚುಲಿ ಇದೆಲ್ಲ ಸ್ವಸಹಾಯ ಗುಂಪಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯರಿಗೆ ಒಂದು ಹೆಲ್ಪ್ ಮಾಡುವಂತ ಸ್ಕೀಮ್ ಆಗಿದೆ. ದಟ್ ಇಸ್ ಕಾಲ್ಡ್ ದ ಸ್ತ್ರೀ ಶಕ್ತಿ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ಸಾಂತ್ವನ ಯೋಜನೆ ಅಂತಿದೆ ನೋಡಿ, ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ವಿಶೇಷ ಮತ್ತು ದುರ್ಬಲ ವರ್ಗದ ಫಲಾನುಭವಿಗಳು ಅಂದರೆ ಗರಿಷ್ಠವಾಗಿ 5 ಲಕ್ಷ ರೂಪಾಯಿ ಘಟಕಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಸುಮಾರು 3% ಬಡ್ಡಿ ದರದಲ್ಲಿ ಅಂದ್ರೆ ಸುಮಾರು 5% ಆಕ್ಚುಲಿ ಸಾಲ ಕೊಡ್ತಾ ಹೋಗ್ತಾರೆ. ಓಕೆನಾ. ದಟ್ ಇಸ್ ಕಾಲ್ಡ್ ದ ಸಾಂತ್ವನ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ರಾಜ್ಯದಲ್ಲಿ ಕೋಮುಗಲಭೆ ಆಗಿರ್ಬೋದು, ಕೋಮು ಹಿಂಸಾಚಾರದ ಸಂದರ್ಭಗಳಲ್ಲಿ ಮತ್ತೆ ಪರಿಸರ ವಿಕೋಪಗಳಿಂದ ಯಾರು ಇದು ಮಾಡಿರ್ತಾರೆ ಅವರಿಗೆಲ್ಲ ಆಕ್ಚುಲಿ ಇದರಲ್ಲಿ ಮಾಡ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ ಗರಿಷ್ಠವಾಗಿ 2 ಲಕ್ಷ ನಷ್ಟಾಗಿದ್ರೆ ಸಾಲ ಕೂಡ ಕೊಡ್ತಾ ಹೋಗ್ತಾರೆ ಅಂಡರ್ ದ ಸಾಂತ್ವನ ಯೋಜನೆಯಲ್ಲಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಏನಾಗುತ್ತೆ ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ನೋಡಿ, ಇದು ಬೇರೆ ನೋಡಿ ಸಾಂತ್ವನ, ಎರಡು ಕೂಡ ಸಾಂತ್ವನ ನೋಡಿ. ಈ ಸಾಂತ್ವನ ಬೇರೆ, ಈ ಸಾಂತ್ವನ ಬೇರೆ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡಿ ನೋಡಿ. ಏನಂದ್ರೆ ಯಾರೆಲ್ಲ ಮಹಿಳೆಯರಿಗೆ ವರದಕ್ಷಿಣೆ ಕಿರುಕುಳ ಅನುಭವಿಸಿರ್ತಾರೆ, ಕೌಟುಂಬಿಕ ದೌರ್ಜನ್ಯ ಅನುಭವಿಸಿರ್ತಾರೆ, ಅತ್ಯಾಚಾರ ಆಗಿರುತ್ತೆ, ಅವರಿಗೆ ಲೈಂಗಿಕ ಕಿರುಕುಳ ಆಗಿರ್ತಾರೆ, ಅವ್ರಂದ್ರೆ 24x7 ಆಕ್ಚುಲಿ ಸ್ಕೀಮ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮಹಿಳೆಯರಿಗೆ ಆಪ್ತ ಸಮಾಲೋಚನೆ ಮಾಡ್ತಾರೆ, ಕಾನೂನು ನೆರವು ಕೊಡ್ತಾ ಹೋಗ್ತಾರೆ, ಪೊಲೀಸ್ ನೆರವು ಕೊಡ್ತಾ ಹೋಗ್ತಾರೆ. ಯಾರೆಲ್ಲ ರೇಪ್ ಆಗಿರೋದಾಗಿರ್ಬೋದು ಅಥವಾ ಡೌರಿ ಇಶ್ಯೂಸ್ ಅಂದ್ರೆ ಸಫರ್ ಆಗಿರ್ತಾರೆ ಅವ್ರಿಗೆ ಅಂತ ಹೇಳ್ತೀವಿ ನಾವು. ಓಕೆನಾ. ಸೊ ಹಾಗಾಗಿ ಇದು ಸಾಂತ್ವನ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ ನೋಡಿ, ಒನ್ ಸ್ಟಾಪ್ ಸೆಂಟರ್ ಅಂತ ಮಾಡಿದ್ದಾರೆ. ಅಂದ್ರೆ ಸಖಿ ಅಂತ ಸ್ಕೀಮ್ ಮಾಡಿದ್ದಾರೆ. ಅಂದ್ರೆ ಏನಾಗುತ್ತೆ ಕ್ಷೇತ್ರದಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ಸಮಗ್ರ ಆರೋಗ್ಯ ಆಕ್ಚುಲಿ ಸ್ಕೀಮ್ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಅಂದ್ರೆ ನೀವೇನಂದ್ರೆ ಆನ್ಲೈನ್ ಮುಖಾಂತರ ಆಕ್ಚುಲಿ ವೈದ್ಯಕೀಯ ಕಾನೂನು
ತಾತ್ಕಾಲ ಆಶ್ರಯ ಪಡ್ಕೋಬಹುದು, ಪೊಲೀಸ್ ನೆರವು ಪಡ್ಕೋಬಹುದು, ಮಾನಸಿಕ ಆಪ್ತ ಸಮಾಲೋಚನೆ ಪಡ್ಕೊಳ್ಳೋಕೆ ಕೂಡ ಅವಕಾಶ ಇರ್ತಾ ಹೋಗುತ್ತೆ. ಈ ಒಂದು ಒನ್ ಸ್ಟಾಪ್ ಸೆಂಟರ್ ಅಥವಾ ಸಖಿ ಅಂತ ಕೂಡ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಮಾಡಿದ್ದಾರೆ ನೋಡಿ, ಶಕ್ತಿ ಸದನ ಅಥವಾ ಸ್ವಾಧಾರ ಗೃಹ ಅಥವಾ ಮತ್ತು ಉಜ್ವಲ ಅಂತ ಮಾಡಿದ್ದಾರೆ. ಏನಿದೆ ನೋಡಿ, ಕಷ್ಟಕರದ ಸಿಚುವೇಶನ್ ಏನ್ ಮಾಡ್ತಾರೆ ಅವ್ರಿಗೆ ಅಂದ್ರೆ ಆಶ್ರಯ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ಮತ್ತೆ ಶಿಕ್ಷಣ ಕೊಡೋದ್ರ ಮುಖಾಂತರ ಅವರ ಒಂದು ಲೈಫ್ ಅನ್ನ ಇಂಪ್ರೂವ್ ಮಾಡೋದ್ರಿಂದ ಆಕ್ಚುಲಿ ಶಕ್ತಿ ಸದನ ಅಥವಾ ಸ್ವಾಧಾರ ಗೃಹದ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಆಪ್ಷನ್, ಸೊ ಏನಾಗುತ್ತೆ ಸಿ ತಪ್ಪಾಗತ್ತಲ್ವಾ, ಸಿ ತಪ್ಪಾಗುತ್ತೆ. ಎಸ್, ಓಕೆ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ರಾಂಗ್ ಸ್ಟೇಟ್ಮೆಂಟ್. ಇನ್ನೊಂದು ಮಾಡಿದ್ದಾರೆ ಸಖಿ ನಿವಾಸ ಅಂತ ಮಾಡಿದ್ದಾರೆ. ಏನ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಉದ್ಯೋಗಸ್ಥರಿಗೆ ಅಂದ್ರೆ ಒಂದು ಹಾಸ್ಟೆಲ್ ತರ ಬರುತ್ತೆ, ಹೌದಾ. ಉದ್ಯೋಗಾವಕಾಶ ಇರುವಂತಹ ನಗರ, ಅರಣ್ಯನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಯಾರೆಲ್ಲ ಮಹಿಳೆಯರು ಬಂದಿರ್ತಾರೆ ಅವರಿಗೆ ಸುರಕ್ಷಿತವಾಗಿ ಅಂದ್ರೆ ವಸತಿ ಸೌಕರ್ಯ ಮಾಡೋದು ಈ ಸ್ಕೀಮಿನ ಮುಖ್ಯ ಉದ್ದೇಶ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ದ ಸಖಿ ನಿವಾಸ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆನಾ. ಸೊ ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು, ಬೈ ಬೈ, ಸಿ ಯು ಟುಮಾರೋ, ಬೈ ಬೈ. ಎಸ್.